ಆಡಿಷನ್ ಆಯ್ತು ನಿಮ್ಗೆ, ಆದ ತಕ್ಷಣ ಯಾವ ರೀತಿ ಫೀಲ್ ಆಯ್ತು? ಲೈಫಲ್ಲೇ ಬರಲ್ಲ, ಅದು ತುಂಬಾನೇ ಖುಷಿ. ಒಂದ್ ಟೈಮ್ ಏನಾಗ್ಬಿಟ್ಟಿದ್ರೆ ಪಟಾಕಿ ಎಲ್ಲ ಡಮ್ ಡಮ್ ಅಂತಿದ್ವು, ಅದ್ರಲ್ಲಿ ಒಂದ್ ಪಟಾಕಿ. ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಪುತ್ರಿ ಶಿವಾನಿ ಅವರು ಕೂಡ ನಿಮ್ಮ ಜೊತೆ ಸರಿಗಮಪ ಶೋನಲ್ಲಿದ್ರು. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಮ ಶಿವಾನಿ ಅವ್ರ ಜೊತೆ ನಿಮ್ದು? ಇಲ್ಲ, ಇಬ್ರು ಒಳ್ಳೆ ಫ್ರೆಂಡ್ ಆಗಿದ್ವಿ. ಅವ್ರ ಅಪ್ಪಾಜಿನ ಸರ್, ನಿಮ್ಮ ಸರಿಗಮಪದ ಮೊದಲನೇ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಇದ್ದಾಗ ನಮ್ಮ ಮೂವರು ಜಡ್ಜಸ್ ಆದಂತಹ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಅವರ ಯಾವ ರೀತಿ ಅವರು ಏನ್ ಫೀಡ್ಬ್ಯಾಕ್ ಕೊಟ್ಟಿದ್ರು? ಫಸ್ಟ್ ಮಾಡ್ಬೇಕಾದ್ರೆ ತುಂಬಾ ಬೈದಿಂದ ಆಡಿದೆ. ಅದೇ ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಇದು ಹಾಡಿದ್ಮೇಲೆ ನನ್ಗೆ ಒಂದು ಶಾಕ್ ಕೊಟ್ಟರು ಮೂವರು ಜಡ್ಜ್ಮೆಂಟ್. ಸಿಂದ್ರಸ್ ಅಂತಿದ್ರು. ನನಗೆ ರಾಜಕೃಷ್ಣ ಸರ್ ಒಂದು ಬಜಾರ್ ಹಚ್ಚಿದ್ರು. ಲಾಸ್ಟ್ ವೇಟಿಂಗ್ ಲಿಸ್ಟ್ ಆದ್ರೂ ಇರ್ತೀನಲ್ಲಪ್ಪ ಅಂತ ಅಲ್ಲಿ ಸ್ಟೇಜ್ ಅನ್ಕೋತಿದ್ದೀನಿ. ಒಂದತ್ತವ್ರೆ ತಿರ್ಗಾ ವಿಜಯ್ ಪ್ರಕಾಶ್ ಸರ್ ತೆಗಿಸ್ತಾವ್ರಲ್ಲ ಅಂತ ಟೆನ್ಷನ್. ಅವ್ರು ವಿಜಯ್ ಪ್ರಕಾಶ್ ಏನಂದ್ರು, ಏನು ಕೊಟ್ರಿ ಬಜಾರ್ ಸರ್ ನೀವು? ಡೈರೆಕ್ಟರ್ ಕೇಳ್ತಾರೆ, ನಾನು ಅಲ್ಲಿ ಸ್ಟೇಜ್ ಇದೆ. ಇವಾಗ ನೋಡ್ಬೇಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಕೂಡ ಯಾವ ರೀತಿ ಎಕ್ಸ್ಪೀರಿಯನ್ಸ್? ಸುದೀಪ್ ಸರ್ ಹೆಂಗಂದ್ರೆ ತಾಯಿ ಗುಣದವ್ರು. ಅವ್ರ ಮನೆಗೆ ಹೋದಾಗ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಟೀ ಕುಡಿತೀರಾ, ಏನೇನು ತಗೊಂತೀರಾ, ಹಿಂಗೆ ಏನಾದರೂ ಸವಾಲುಗಳನ್ನ ಎದುರಿಸಿದ್ರ? ಇವಾಗ ನೀವು ಹೇಳಿದ್ರಿ ಮೇಗಾ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ಫೇಮ್ ಬೇಕು ಜಾಸ್ತಿ. ಸೆಲೆಕ್ಟ್ ಆಗಿ ಬಂದ್ಮೇಲೆ ಯಾವ ರೀತಿ ನಾನು ಇವ್ರ ಜೊತೆ ಕಾಂಟ್ರಿಬ್ಯೂಟ್ ಮಾಡ್ತೀನೋ ಮೈಂಡ್ ಸೆಟ್ ಅದೇ ಅನ್ಕೊಂಡಿದ್ದೆ. ಇಲ್ಲಿ ತನಕ ಬಂದಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಈ ಜಗತ್ತಿನಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲ ಅಂತ ಅಳುವವರು ಜಾಸ್ತಿ. ಆದರೆ ಏನೂ ಇಲ್ಲದೆ ಕುಟುಂಬದವರನ್ನು ಕಳೆದುಕೊಂಡು ತಮ್ಮ ಅಜ್ಜಿಯ ಆಸ್ಥಾನದಲ್ಲಿ ಬೆಳೆದು ನಮ್ಮ ಕರ್ನಾಟಕದ ರಿಯಾಲಿಟಿ ಶೋ ಆದಂತಹ ಸರಿಗಮಪ ಶೋ ಟೆಲಿವಿಷನ್ನಲ್ಲಿ ತಮ್ಮ ಒಂದು ಕುಟುಂಬಕೆಯನ್ನು ಗಳಿಸಿದಂತಹ ಗಾಯಕರಿವರು. ನಮ್ಮ ಜೀ ಕನ್ನಡ ಅವರ ಕುಟುಂಬವಾಗಿ ಅವರಿಗೆ ತಮ್ಮ ಮನೆಯ ಮಗನಾಗಿ ನೋಡಿರುವಂತಹ ಗಾಯಕರೇ ನಮ್ಮ ದ್ಯಾಮೇಶ್ ಕಾರಟಗಿ ಸರ್ ಅವರು. ಭಾರತದ ಕರ್ನಾಟಕದ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ಜನಿಸಿದಂತಹ ನಮ್ಮ ದ್ಯಾಮೇಶ್ ಕಾರಟಗಿ ಸರ್ ಅವರು ನಮ್ಮ ಜೀ ಕನ್ನಡದ ರಿಯಾಲಿಟಿ ಶೋನ ಒಂದು ಪ್ರಖ್ಯಾತ ಸಿಂಗರ್ ಆಗಿದ್ದು ನಮಗೆ ಇವತ್ತು ಹೆಮ್ಮೆಯ ವಿಷಯವಾಗಿದೆ. ಸೊ ಮೊದಲನೇದಾಗಿ ಸರ್, ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ತಮಗೆ ಅನಂತ ಸ್ವಾಗತಗಳು. ಥ್ಯಾಂಕ್ ಯು ಮೇಡಮ್. ಸೊ ಇವತ್ತು ನಿಮ್ಮ ಒಂದು ಸಮಯ ನಮಗೆ ಕೊಟ್ಟಿದ್ರಿ, ತುಂಬಾ ಖುಷಿ ಆಗ್ತಾ ಇದೆ ನಮಗೆ ನಮ್ಮೊಂದಿಗೆ ಇಲ್ಲಿ ನೋಡಿ. ತುಂಬಾ ವಿಷಯ ಇದೆ ಸರ್ ನಿಮ್ಮಿಂದ ತಿಳ್ಕೋಬೇಕು. ನೋಡಿ, ಜಗತ್ತಿನಲ್ಲಿ ನೀವು ಮಾಡಿದಂತಹ ಒಂದು ಸಾಧನೆ, ಅದು ಏನು ಒಂದು ಸಣ್ಣ ಸಾಧನೆ ಅಂತ ಹೇಳೋದಕ್ಕಾಗಲ್ಲ. ಕುಟುಂಬದವರಿಲ್ಲದೆ ತಮ್ಮ ಅಜ್ಜಿಯ ಆಸ್ಥಾನದಲ್ಲಿ ಬೆಳೆದು ಹಲವಾರು ಕಷ್ಟಗಳನ್ನು ಮೀರಿ ಇವತ್ತು ನೀವು ಜೀ ಕನ್ನಡ ನಮ್ಮ ರಿಯಾಲಿಟಿ ಶೋನ ಥರ್ಡ್ ರನ್ನರ್ ಅಪ್ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮಿಂದ ಸುಮಾರು ಜನರಿಗೆ ಪ್ರೋತ್ಸಾಹ ಕೂಡ ಸಿಕ್ಕಿದೆ ಸರ್. ಸುಮಾರು ಏನಂದ್ರೆ ಹಿನ್ನೆಲೆ ಗಾಯಕರಾಗಿ ನೀವು ಇವತ್ತು ಪ್ರಸಿದ್ಧರಾಗಿದ್ದೀರಾ. ಜನಪದ ಸಾಂಗ್ಗಳು, ನಿಮ್ಮದೇ ಆದಂತಹ ಒಂದು ಶೈಲಿ, ನಿಮ್ಮದೇ ಆದಂತಹ ಒಂದು ಕಲೆಗೆ ಸುಮಾರು ನಮ್ಮ ಕರ್ನಾಟಕದ ಯುವಕರು ಕೂಡ ಫ್ಯಾನ್ ಆಗಿಬಿಟ್ಟಿದ್ದಾರೆ ಸರ್. ಮೊದಲನೇದಾಗಿ ನಮಗೆ ನಿಮ್ಮ ಒಂದು ಬಾಲ್ಯ ಜೀವನ, ನಿಮ್ಮ ಊರು, ನೀವು ಯಾವ ರೀತಿಯಾಗಿ ಸಂಗೀತದ ಕಲೆಯನ್ನು ಕಲಿತ್ರಿ, ಯಾವ ಕಷ್ಟಗಳನ್ನು ಮೀರಿ ಇವತ್ತು ಈ ಒಂದು ವೇದಿಕೆ ಮೇಲೆ ನೀವು ಇಲ್ಲಿವರೆಗೂ ಬರಬೇಕು, ಸರಿಗಮಪ ವೇದಿಕೆ ಮೇಲೆ ಬರಬೇಕು ಅಂತ ಯಾವ ಕಷ್ಟಗಳನ್ನು ಮೀರು ಬಂದ್ರಿ, ಯಾವ ರೀತಿ ನಿಮಗೆ ಸಪೋರ್ಟ್ ಕೊಟ್ಟಿದ್ರು ನಿಮ್ಮವರು, ಇದನ್ನೆಲ್ಲ ನಾವು ಇವತ್ತು ತಿಳ್ಕೊಬೇಕು ಸರ್. 100% ಹೇಳ್ತೀನಿ. ಹೇಳಿ ಸರ್. ನಮ್ಮೂರು ಬಂದ್ಬಿಟ್ಟು ಕಾರಟಗಿ, ನಾವು ಹುಟ್ಬಳದೂರು ಕಾರಟಗಿನೇ. ಆ್ಯಕ್ಚುಲಿ ನನ್ನ ಸರಿಗಮಪ ನನ್ನ ಡ್ರೀಮ್. ಆ್ಯಕ್ಚುಲಿ ನಾನು ಹೋಗಬೇಕು, ಸರಿಗಮಪಕ್ಕೆ ಹೋಗ್ಬೇಕು ಅನ್ನೋ ಎಲ್ಲರೂ ಕನಸೋದು. ಆ್ಯಕ್ಚುಲಿ ನಾನು ಅದರಲ್ಲಿ ನಾನು ಪುಟ್ಟ ಕಲಾವಿದ, ನನ್ನೊಂದು ದೊಡ್ಡ ಕನಸು ಅಲ್ಲಿಗೆ ಹೋಗ್ಬೇಕನ್ನೋದು. ನಾನು ಡೈಲಿ ಸುಮ್ಮನೆ ಹಂಗೆ ಮನೇಲಿ ಆಡ್ತಾ ಇದ್ದೆ. ಒಂದು ಸ್ಟುಡಿಯೋ ಓಪನಿಂಗ್ ಆಗಿತ್ತು ನಮ್ಮೂರಲ್ಲಿ ಕಾರಟಗಿಯಲ್ಲಿ, ನ್ಯೂ ಸಂಗೀತ ಧಾಮ ಅಂತೇಳಿ. ಆ ಸ್ಟುಡಿಯೋಕ್ಕೆ ಹೋದಾಗ ಎಲ್ಲರೂ ಒಂದು ಸಾಂಗು ವಿಜಯ್ ಪ್ರಕಾಶ್ ಅವ್ರು ಆಡಿರುವಂಥ ಏನಮ್ಮಿ ಸಾಂಗ್ ಆಡಿದಾಗ ತುಂಬ ಚೆನ್ನಾಗಿ ಆಡ್ತೀಯಾ, ಒಳ್ಳೆ ವಾಯ್ಸಿದೆ, ನೀನು ಹಿಂಗೆ ಟ್ರೈ ಮಾಡು, ಜೀ ಕನ್ನಡಕ್ಕೆ ಹೋಗ್ತೀಯ ಅಂತ ತುಂಬ ಜನ ನಾನು ಕೇಳಿದ್ರು. ಒಳ್ಳೆ ವಾಯ್ಸಿದೆ, ಮಾಡು ಅಂತ. ಅವಾಗ ನನಗೆ ಅಷ್ಟು ಇಚ್ಛೆ ಕೊಡ್ತಿದ್ದಿಲ್ಲ. ಜನ ಸುಮ್ಮನೆ ಕಾಮಿಡಿ ಮಾಡ್ತಾರೆ ಏನೋ ಅಂತ ಹಿಂಗೆ ಅನಿಸ್ತಿತ್ತು. ಯಾಕಂದರೆ ಎಲ್ಲರೂ ಬಂದವರೆಲ್ಲ ಅದನ್ನೇ ಹೇಳೋದು, ಚೆನ್ನಾಗಿ ಆಡ್ತಾನೆ. ನನಗೆ ಪ್ರಾಕ್ಟೀಸ್ ಮಾಡ್ತಾ ಒಂದು 5 ವರ್ಷ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೆ ಹಾಡುಗಳನ್ನ. ತುಂಬ ಕಲಿತೆ, ಹಾಡು ಕಲಿತೆ.
ಇನ್ನು ಏನೇನು ಹಾಡ್ಬೇಕು ಏನೇನು ಸಾಂಗ್ ಚಲೋ ಒಳ್ಳೆ ಸಾಂಗ್ಸ್ಗಳು ಕಲ್ತ್ಕೊಂಡು ಆಮೇಲೆ ಒಂದು 2 ಸಲ ಜಿ ಕನ್ನಡ ಕೊಟ್ಟೆ ನಾನು ಸರಿಗಮಪ ಆಡಿಷನ್. ಅಲ್ಲಿ 2 ಸಲ ಆಗಲಿಲ್ಲ ನಂದು. ಓಕೆ. ನಾನು ತುಂಬ ಹತ್ಬಿಟ್ಟೆ. ಇವರೆಲ್ಲ ಹೇಳಿದ್ರು ಆಗುತ್ತೆ ಹಂಗಾಗುತ್ತೆ, ನಿನ್ನದೇನು ಆಗಲಿಲ್ಲಲ್ಲ, 2 ಸಲ ಕೊಟ್ಟೆ. ನನಗಿನ್ನ ಚೆನ್ನಾಗಿ ಆಡೋರು ಇದ್ದಾರೆ, ಅಲ್ಲೆಲ್ಲ ತೊಗೊತಾರಿಲ್ಲ ಬಿಡಪ್ಪ, ನಮ್ಗಿನ್ನ ಚೆನ್ನಾಗಿ ಆಡೋರೆ ಅವರೇ. ನಮ್ಮನ್ನ ಎಲ್ಲಿ ತೊಗೋಬೇಕು, ನಾವು 2 ಸಾಂಗ್ ಕಲ್ತ್ಕೊಂಡು ಹೋಗಿರ್ತೀವಿ, ಅದು ಶ್ರುತಿ ಯಾವುದು ತಾಳ ಯಾವುದು ನಮ್ಗೆ ಗೊತ್ತೇ ಇಲ್ಲ, ಹೆಂಗಿದು ಸಾಧ್ಯ ಅಂತೇಳಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಆಮೇಲೆ ನನಗಿತ್ತು ಒಂದಲ್ಲ ಒಂದಿನ ನಾನು ಹೋಗ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ ಹೋಗ್ತೀನಿ ಅದೊಂದು ನನ್ನ ಮೈಂಡ್ಸೆಟ್ಟಲ್ಲಿತ್ತು. ನಾನು ಅವತ್ತು ಮನೆಯಲ್ಲಿ ಬಂದು ಸ್ವಲ್ಪ ಅಳು ಬಂತು ನನಗೆ, ತುಂಬ ಆಗಬೇಕಿತ್ತು ಅಂತ. 3ನೇ ಸಲ ಕೊಟ್ಟಾಗ ಆಯಿತು ಡ್ರೀಮ್ ಸಕ್ಸಸ್ಫುಲ್ ಆಯಿತು. ಆಮೇಲೆ ನನಗೇನು ತಂದೆ ತಾಯಿ ಕಳ್ಕೊಂಡು ಫೀಲಿಗಿಂತ ಅಲ್ಲಿ ತಂದೆ ತಾಯಿ ಸಿಕ್ಕರು ಜಿ ಕನ್ನಡದಲ್ಲಿ. ಎಲ್ಲ ಕುಟುಂಬ ಸಂಸ್ಥೆ ನನಗೆ ಹೆಂಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ಇವನೇ ನಮ್ಮ ಸ್ವಂತ ಮಗನ ಥರ ಟ್ರೀಟ್ ಮಾಡಿದ್ರು. ನಾನು ಯಾವಾಗಲೂ ಜಿ ಕನ್ನಡಕ್ಕೆ ಚಿರುಣಿಯಾಗಿರ್ತೀನಿ, ಯಾಕಂದರೆ ಅವ್ರು ಕೊಟ್ಟಂಥ ಪ್ರೀತಿ, ಅವ್ರು ಆಡಿದಂಥ ಮಾತು ಇವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರು ನನಗೆ ಆ ಸ್ಥಾನ ಕೊಟ್ಟಿಲ್ಲ ಅಂದರೆ ಈ ಸ್ಥಾನ ಕುಂದ್ರಕ್ಕೆ ನನಗೆ ಸಾಧ್ಯ ಇರ್ತಿಲ್ಲ. ಯಾವತ್ತೂ ನಾವು ಯಾವುದು ಒಳ್ಳೇದು ಆಗಿರುತ್ತೋ ಅದನ್ನು ಯಾವತ್ತೂ ಮರಿಬಾರ್ದು. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿಂದ ನಾವು ಹೊರಗಡೆ ಬಂದ್ಮೇಲೂ ತುಂಬ ಜನ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಇವಾಗಲೂ ಒಳ್ಳೆ ಹುಡುಗ, ಎಲ್ಲ ಥರ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಜಿ ಕನ್ನಡದಲ್ಲೂ ಅದೇ ಥರ ಪ್ರೀತಿ ಇದೆ, ಮತ್ತೆ ತಿರ್ಗಾ ಹೋದ್ರೂ ಯಾವುದು ಇದಾಗಿಲ್ಲ. ಹೌದು, ಯಾಕಂದರೆ ನೋಡಿ ಸರ್, ನೀವು ಬಂದಂತಹ ಒಂದು ಸ್ಟೇಜ್ ಏನಿದೆ, ಅಂತಹ ಸ್ಟೇಜ್ನಲ್ಲಿ ಒಂದು ಮಗು ಆಗಲಿ ಅಥವಾ ಯುವಕ ಆಗಲಿ ತುಂಬಾ ಸಪೋರ್ಟ್ ಇರಲ್ದೆ ಮೇಲೆ ಬರಬೇಕಂದ್ರೆ ತುಂಬಾ ಕುಗ್ಗೋಗ್ಬಿಡುತ್ತೆ ಮನಸ್ಸು. ಅದಕ್ಕೂ ಕೂಡ ನಿಮಗೆ ನಿಮ್ಮ ಅಜ್ಜಿ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಅಜ್ಜಿ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ನನ್ನ ಸಲುವಾಗಿ, ತುಂಬಾ ಕಷ್ಟಪಟ್ಟಿದ್ದಾರೆ. ಹೆಂಗೆ ಕಷ್ಟಪಟ್ಟು ಅಂದರೆ ನಾನು ಸಾಂಗ್ ಕಲಿಯೋಕೆ ಹೋದ್ರೆ ನಾನು ದುಡಿಯೋಕೆ ಹೋಗ್ತಿದ್ದಿಲ್ಲ, ಇರೋದು ನಾನು ನಮ್ಮ ಅಜ್ಜಿ. ನಾನು ದುಡಿದ್ರೆ ಊಟ. ಆಮೇಲೆ ನಮ್ಮ ಅಜ್ಜಿನೂ ಕೆಲಸ ಹೋಗ್ತಿದ್ಲು, ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಅದಕ್ಕೆ ಹೋಗ್ತಾರೆ ಹಚ್ಚೋದಕ್ಕೆ. ನಾನು ದುಡಿತಾ ಇಲ್ಲ, ನಮ್ಮ ಅಜ್ಜಿ ಒಬ್ಬರೇ ದುಡಿಯೋದು. ನಾನು ಕುಂತು ಊಟ ಮಾಡೋದು ದಿನ ಬೈಯೋರು, ಏನು ಆಡ್ತೀಯ ಹೋಗು, ಸುಮ್ಮನೆ ಕೆಲಸಕ್ಕೆ ಹೋಗೋಲ್ಲ, ಆಗ್ಲಾರ್ದು ಹಂಗೆ ಅಂತ ಬೈಯೋರು. ನಮ್ಮ ಅಜ್ಜಿನ ಒಂದಿನ ಹೋಗ್ತೀನಿ ಅಜ್ಜಿ, ಬೆಳಗ್ಗೆ ತೋರಿಸ್ತೀನಿ ಅಜ್ಜಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ. ನಮ್ಮ ಅಜ್ಜಿಗೆ ಹೇಳೋದು, ಏನು ಹೋಗು ಬೆಳೆಯೋದು ಬೇಡ, ಏನು ಬಿಡು ಹೋಗು ಕೆಲಸಕ್ಕೆ ಹೋಗಂತ ಬೈದು, ಗೊತ್ತಿಲ್ಲ ಪಾಪ ಅವ್ರಿಗೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅಜ್ಜಿ ಇವನು ಇದರಲ್ಲೇ ಹುಚ್ಚಾಗ್ಬಿಟ್ಟಿದ್ದಾನೆ, ಆಡೋದ್ರಲ್ಲಿ ಓದೋದಿಲ್ಲ ಏನೂ ಇಲ್ಲ. ನಾನು ಆ್ಯಕ್ಚುಲಿ 10th ಫೇಲು ಇದ್ರ ಸಲುವಾಗಿ ನಾನು ಆಡೋದ್ರ ಸಂಬಂಧ 10th ಫೇಲ್ ಆಗಿಬಿಟ್ಟೆ. ಎಕ್ಸಾಮ್ ಬರೋಕೆ ಎಲ್ಲರೂ ಬೈದರು, ನೀನು ಪಾಸ್ ಆಗಿದ್ರೆ ನಿಮ್ಗೆ ಏನೋ ಒಂದು ಮಾಡ್ತಿದ್ದೀವಿ ಕಣೋ, ನೀನು ಏನಕ್ಕೆ ಇದ್ರಲ್ಲಿ ಡಲ್ ಆಗಿಬಿಟ್ಟೆ, ನೀನು ಹಾಡಲ್ಲಿ ಬೇಕಾದ್ರೆ ಸೂಪರ್ ಆಗಿದೆಯಾ, ಇದು ಒಂದು ಇರಬೇಕು ವಿದ್ಯಾಭ್ಯಾಸ ಅಂತ. ಮೇಡಮ್ ನನ್ನ ತಲೆಗೆ ಹಚ್ಚಲ್ಲ ಮೇಡಮ್, ಸಾರಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಸಾರಿ ಕೇಳಿದೆ. ಆಯ್ತು ಇದ್ರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡು ಅಂತೇಳಿ ತಿರ್ಗಾ ಸ್ಟಾರ್ಟ್ ಆಯಿತು. ಇವತ್ತಿಗೂ ನಮ್ಮ ಟೀಚರ್ಸ್ ನನಗೆ ಯಾವುದು ಕೆಟ್ಟದ್ದು ಬಯಸಿಲ್ಲ. ಅವ್ರೂ ಮಗನ ಥರ ಟ್ರೀಟ್ ಮಾಡಿದ್ದಾರೆ. ಓದು ಬರೀ ಅವ್ರಿಗೆ ಯಾವಾಗಲೂ ಗುರುಗಳಲ್ಲ, ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ ನಾನು. ಬಟ್ ಇನ್ನೊಂದೇನೆಂದರೆ ಅವರು ಅದೇ ಪ್ರೀತಿ ತೋರಿಸಿದ್ದಾರೆ. ನಾನು ಓದಿರುವಂಥ ಹೈಸ್ಕೂಲ್ ಯಾವತ್ತೂ ನಾವು ಮರೆಯಲ್ಲ. ನಾವು ಆಡು ಬೆಳೆದಂಥ ಸ್ಕೂಲ್ ಅದು. ಆ್ಯಕ್ಚುಲಿ ನಮ್ಮ ಇಂದ್ರನಗರ ಶಾಲೆ ಅಂತಿದೆ ನಮ್ಮ ಕಾರಟಗಿಯಲ್ಲಿ, ಆ ಶಾಲೆನೂ ಯಾವತ್ತೂ ನಾವು ಮರೆಯಲ್ಲ. ಅದರಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಲಾಸ್ಟ್ 5ನೇ ಕ್ಲಾಸ್ ತನಕ ಇದೆ ಅಲ್ಲಿ, ಅದನ್ನು ಯಾವತ್ತೂ ಮರೆಯಲ್ಲ. ಅಲ್ಲಿ ಕಳೆದಂಥ ಕಾಲ ಮಾತ್ರ ನನ್ನ ದೇವರನಿಗೂ ಮರೆಯಲ್ಲ, ಹಂಗಿದೆ ಸರ್. ಅದಾದಮೇಲೆ ಇವಾಗ ನೀವು ಇದು ಸರೆಗಮಪ ಸ್ಟೇಜ್ನಲ್ಲಿ ಆಡಿಷನ್ ಕೊಡಬೇಕು ಅಂತ ನಡೆಯುವಾಗ ನೆಗೆಟಿವಿಟಿ ಅಂತ ಬರುತ್ತೆ ಸರ್. ನೆಗೆಟಿವಿಟಿ ಅಂತ ಬಂದರೆ ಸ್ವಲ್ಪ ಜನ ಡಿಮೋಟಿವ್ ಮಾಡಿಬಿಡ್ತಾರೆ. ಇವನೇನು ಹೋಗ್ತಾನೆ ಅಲ್ಲೆಲ್ಲ ಹೋಗ್ಬೇಕಂದ್ರೆ ದುಡ್ಡು ಬೇಕು, ದುಡ್ಡಿದ್ರೆ ಎಲ್ಲ ಆಗುತ್ತೆ. ಇಲ್ಲ, ದುಡ್ಡು ಕೊಡಂಗಿದ್ರೆ ದ್ಯಾಮೇಶನೇ ಹೋಗ್ತಾ ಇದ್ದಿಲ್ಲ. ನಾನು ಬಡವ ಏನಂತ ಕೊಡ್ಲಿ, ಇವತ್ತು 300 ರೂಪಾಯಿ ದುಡಿದ್ರೆ ಮನೆಗೆ ಸಂತೆ ಸಾಕಪ್ಪ, ಊಟಕ್ಕೆ ಸಾಕು ಅನ್ನೋದು. ಸೊ ಡಿಮೋಟಿವ್ ಮಾಡ್ತಿದ್ದಾಗ ನೀವು ಯಾವ ರೀತಿ ನಿಮ್ಮ ಮೈಂಡ್ ಅನ್ನ? ನನ್ಗೇನು ಆ ಥರ ದುಡ್ಡು ಗಿಡ್ಡು ಏನು ಕೇಳಿಲ್ಲ. ನನ್ಗನ್ಸುತ್ತೆ ಆ ಥರ ಇಲ್ಲ ಅನ್ಸುತ್ತೆ. ಇಲ್ಲ ಸರ್, ಅಂದರೆ ಜನರು ನಿಮ್ಮ ಜೊತೆಗಿರೋರೆ ಡಿಮೋಟಿವ್ ಆಗಿ ಮಾಡ್ತಾರೆ ನಿಮಗೆ. ಸೊ ಆ ಸಮಯದಲ್ಲಿ ನಿಮ್ಮ ಮೆಂಟಾಲಿಟಿಯನ್ನು ಯಾವ ರೀತಿ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ರಿ? ಡಿಮೋಟಿವೇಶನ್ ಮಾಡಿದ ತಕ್ಷಣ ಹೌದಾ ಇರ್ಬೋದು ಈ ರೀತಿ ಜನ ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಇತ್ತು, ಹಂಗೇನಿರಲ್ಲ, ಬಟ್ ಹೇಳಕ್ಕಾಗಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತಲ್ಲ ಅಂತ. ಹಂಗೇನಿ ಕಲ್ಲು ಹೊಡೆದ್ ನೋಡಿದ್ರೆ ಗೊತ್ತಾಗುತ್ತೆ ದೂರಿಂದ ಏನು ಈ ರೀತಿ ಅಂತ ನಿಮ್ದು ತಲೆ. ಒಂದ್ಸಲ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ನಾವು ಗಿಡದಲ್ಲಿ ಮಾವಿನಕಾಯಿ ಇರುತ್ತೆ, ನೋಡ್ಬಿಟ್ಟು ಜಲ ಸುರಿಸ್ಕೊಂಡು ನಿಂತ್ಕೊಂಡಿದ್ದೀವಿ, ತಿಂದ್ಮೇಲೆ ಗೊತ್ತೈತೆ. ಹೌದು ಸರ್. ಇವಾಗ ಸಂಗೀತ ಅಂತ ಬಂದ್ರೆ ಕ್ಲಾಸಿಕಲ್ನಲ್ಲೂ ನೀವು ಪ್ರಖ್ಯಾತ ಗಾಯಕರಾಗಿ ಅನಿಸಿಕೊಂಡಿರು. ಸೊ ಇದಕ್ಕೋಸ್ಕರ ಏನಾದರೂ ಅದೇ ನೀವು ಹೇಳಿದ್ರಿ ಕಲ್ತಿದ್ರಿ ಅಂತ, ಸೊ ಎಷ್ಟು ವರ್ಷ ಕಲ್ತಿದ್ರಿ ಸರ್? ಏನು ನಾನು ಆಡಿಷನ್ ಕೊಡ್ಬೇಕಂತ? ಸಂಗೀತ ನಾನು ಕಲ್ತಿಲ್ಲ ಸರ್.
ಸಂಗೀತ ಜಸ್ಟ್ ಒಂದು ರೆಕಾರ್ಡಿಂಗ್ ಅಷ್ಟೇ ನಾನು ಪ್ರಾಕ್ಟೀಸ್ ಅಷ್ಟೇ ಸಾಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮಾಡ್ತಿದ್ದೆ. ಸ್ವರಗಳು ಜ್ಞಾನ ಅಷ್ಟೊಂದಿಲ್ಲ. ಯೂಟ್ಯೂಬ್ ನೋಡಿ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಸೊ ಆಡಿಷನ್ ಕೊಟ್ಟಾದ್ಮೇಲೆ ಏನ್ ಪ್ರಾಕ್ಟೀಸ್ ಮಾಡ್ತಿದ್ರಾ? ಅಂದ್ರೆ ಇವಾಗ ನಾನು ಹೋಗ್ಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಮಾಡ್ಬೇಕು ಅನ್ಸುತ್ತೆ. ಕ್ಲಾಸಿಕಲ್ ಕಲಿಬೇಕು ಅನ್ನೋದಿದೆ. ಯಾಕಂದ್ರೆ ಪ್ರೊಫೆಷನಲ್ ಅದೇ ಅಲ್ಲ. ಹೌದು. ಈಗ ನಾವು ಅಲ್ಲಿದ್ದ ಬಂದ್ವಿ ಏನೋ ಒಂದು ಮಾಡಿದ್ವಿ ಅನ್ನೋದಕ್ಕಿಂತ ಇನ್ನು ಹೊಸತನ ಕಲ್ತು ಏನಾದ್ರು ಜನಕ್ಕೆ ಸಂದೇಶ ಕೊಡ್ಬೇಕಲ್ಲ ಅಂತ. ಹೌದು. ಇವಾಗ ನಿಮ್ಮ ಒಂದು ಸಂಗೀತದ ಕಲೆ ಏನಿದೆ, ಸಂಗೀತದ ಶೈಲಿ, ಅದರಲ್ಲಿ ನೀವು ಯಾರನ್ನಾದ್ರೂ ಅನುಸರಿಸುತ್ತೀರಾ ಅಥವಾ ನಿಮ್ದೇ ಶೈಲಿ ಇದೆನಾ? ನಾನು ಸ್ಟೈಲ್ ತಗೊಂತೀನಿ. ಸೊ ನಿಮ್ದೇ ಆದಂತಹ ಒಂದು ಶೈಲಿಯಿಂದ ನೀವು ಸಂಗೀತವನ್ನ ಹಾಡ್ತೀರಾ. ಅದನ್ನ ಬಿಟ್ಟು ಸಂಗೀತ ಅಂದ್ರೆ ಯಾವ ತರ ಒಬ್ರು ಇನ್ಸ್ಪಿರೇಷನ್ ತಗೊಂಡ್ ಹಾಡ್ತೀರಾ ಆ ತರ ಕೇಳಿದ್ರೆ ನಂಗೆ ಯಾವ್ದು ಇನ್ಸ್ಪಿರೇಷನ್ ಇಲ್ಲ. ಬಟ್ ನನಗೆ ತುಂಬಾ ಇಷ್ಟ ಅಂದ್ರೆ ಸೋನು ನಿಗಮ್ ವಿತ್ ನಮ್ಮ ವಿಜಯ್ ಪ್ರಕಾಶ್ ಸರ್. ಓಕೆ. ಸೊ ಅವಾಗ ನೋಡ್ತಾ ಇರ್ತೀರಾ ಸರ್ ಅವ್ರದ್ದು ಸಂಗೀತ ಹಾಡುಗಳನ್ನ ಕೇಳೋದಾಗ? ನಾನು ಫಸ್ಟ್ ವಿಜಯ್ ಪ್ರಕಾಶ್ ಸರ್ ಹಾಡಿಂದಾನೆ ಸ್ವಲ್ಪ ಹಿಂಗೆ ಕಾಡ್ಕೊಂಡು. ಬಟ್ ನನಗೆ ಅವ್ರಿಗೆ ಯಾಕೆ ಇಷ್ಟ ಅಂದರೆ ವಿ.ಪಿ. ಸರ್ ವಾಯ್ಸ್ ತುಂಬ ಚೆನ್ನಾಗಿದೆ. ಹೌದು. ಅವರು ಆಮೇಲೆ ಸೋನು ನಿಗಮ್ ಸಖತ್. ಸೊ ಇವಾಗ ಸಾಂಗ್ಸ್ ಅಂತ ಬಂದರೆ ಯಾವ ರೀತಿ ಸಾಂಗ್ಸ್ಗಳು ಮ್ಯೂಸಿಕ್ಸ್ಗಳು ಇಷ್ಟ ಸರ್ ನಿಮಗೆ? ಜನಪದ ಹಾಡುಗಳಂತೂ ತುಂಬಾ ಟ್ರೆಂಡಿ ಆಗಿದ್ದಾವೆ. ಅದನ್ನು ಬಿಟ್ಬಿಟ್ಟು ನನಗೆ ಈಗ ಇವ್ರು ಸರ್ದು ವಿಜಯ್ ಪ್ರಕಾಶ್ ಸರ್ ಕವಿತೆ ನೀನೇಕೆ ಪದಗಳೇ ಕುಳಿತೆ ಈ ಸಾಂಗ್ ತುಂಬ ಇಷ್ಟ. ಸೋನು ನಿಗಮ್ ಅಂದರೆ ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲೇ ಅಡಗಿ ಇತ್ತು ನಿನ್ನ ಕಣ್ಣ ಹೊಳಪು ಉಸಿರು ಹಾರಿ ಹೋಗುವ ಹಾಗೆ ಈ ಸಾಂಗ್ ತುಂಬ ಇಷ್ಟ. ಸರ್ ನೋಡ್ಬೇಕಂತಂದ್ರೆ ಇವಾಗ ನೀವು ಹೇಳಿದ್ರಿ ಭಾವನಾತ್ಮಕ ಸಾಂಗ್ಗಳಿಗೆ ಜಾಸ್ತಿ ಸ್ವಲ್ಪ ಇದು ಕೊಡ್ತೀರಾ ಅಂತ. ಸೊ ಇದರ ಹಿಂದೆ ನಿಮ್ಮ ಲೈಫಿನ ಏನಾದರೂ ಟ್ರ್ಯಾಜಿಡಿ ಇದೆನಾ ಅಂತನ್ನೋದು? ಇವಾಗ ನೀವು ಯಾವುದು ಒಂದು ಲವ್ ಟೈಪ್ ಫೀಲಿಂಗ್ ಸಾಂಗ್ ಇರುತ್ತಲ್ಲ, ಸೊ ಆ ರೀತಿ ಏನಾದ್ರು ಟ್ರ್ಯಾಜಿಡಿ? ಬಟ್ ಲವ್ ಯು ಏನು ಮಾಡಿಲ್ಲ. ಏನಾದ್ರು ಪಾರ್ಟ್ನರ್ ಇದ್ದಾರಾ? ಸೊ ಅವರು ಏನಾದ್ರು ನಿಮ್ಗೆ ಹುಮ್ಮಸ್ ತುಂಬ್ತಾರ ಸಾಂಗ್? ಯಾವುದು ಇಲ್ಲ. ಪ್ರಪೋಸಸ್ ಬಂದಿದೆ, ಇಲ್ಲ ಅಂತ ಅಲ್ಲ. ಬಟ್ ಪ್ರಪೋಸಸ್ ಬಂದಿದೆ ನಾನು ಬಟ್ ನಾಟ್ ಅಕ್ಸೆಪ್ಟೆಡ್. ನಾನು ತಗೊಂಡಿಲ್ಲ, ಅಕ್ಸೆಪ್ಟ್ ಮಾಡಿಲ್ಲ. ಯಾಕಂದ್ರೆ ನಂದರ ನನ್ನ ಗುರಿ ಇದೆ, ಗುರಿ ಮುಟ್ಬೇಕು. ಇವಾಗ ಜಾಸ್ತಿ ಪ್ರಪೋಸಲ್ಸ್ ಇದಾವ ಅಥವಾ ಮೊದ್ಲೇ? ಅಂದ್ರೆ ಈ ವೇದಿಕೆಗೆ ಬರೋದಕ್ಕಿಂತ ಮುಂಚೆಯಿಂದಾನೇ ಜಾಸ್ತಿ? ಇಲ್ಲ, ನನ್ಗೆ ಮೊದ್ಲು ಏನೋ ಪ್ರಪೋಸಸ್ ಅಂತ ಪರಿ ಬಂದಿಲ್ಲ, 4-5 ಬಂದಿದ್ದು. ಈಗ ತುಂಬಾ ಬಂದಿದ್ದಾವೆ. ಯಾವ್ದು ಅಕ್ಸೆಪ್ಟ್ ಮಾಡಿಲ್ಲ. ಯಾಕಂದ್ರೆ ನಾನು ದುಡಿಬೇಕಲ್ಲ, ನಂದೇ ಕಷ್ಟ ನನಗಿದೆ. ಮತ್ತೆ ಅವ್ರು ಲವ್ ಮಾಡಿ ಅವ್ರಿಗೆ ಕೇಳಿದ್ ಕೊಡಿಸ್ಬೇಕು, ಹಂಗೆ ಏನಕ್ಕೆ ಜಂಜಾಟ ಇದೆ ಎಲ್ಲ ಸುಮ್ಮನೆ. ಹೌದು ಸರ್. ಅದಾದ್ಮೇಲೆ ಇವಾಗ ಯೂಶ್ವಲಿ ನೋಡ್ಬೇಕಂತಂದ್ರೆ ಆಡಿಷನ್ ಆಯ್ತು ನಿಮ್ದು, ಆದ ತಕ್ಷಣ ಯಾವ ರೀತಿ ಫೀಲ್ ಆಯ್ತು? ಲೈಫಲ್ಲೇ ಬರಲ್ಲ, ಅದು ತುಂಬಾನೇ ಖುಷಿ. ಒಂದು ಟೈಮ್ ಏನಾಗ್ಬಿಟ್ಟಿದ್ರೆ ಪಟಾಕಿ ಎಲ್ಲ ಡಮ್ ಅಂತಿದ್ವು, ಅದ್ರಲ್ಲಿ ಒಂದು ಪಟಾಕಿ ಟುಷ್ ಅಂದ್ಬಿಡ್ತು. ಹೆಂಗೆ ಅಂತಂದ್ರು ನನಗೆಲ್ಲ ಏನಂದ್ರು 4th ರೌಂಡು ಮೆಗಾ ಆಡಿಷನ್ ಡೈರೆಕ್ಟರ್ ಹೇಳಿದ್ರು. ನಾನು ಡೈರೆಕ್ಷನ್ ಕೂಡ ಕಾಲ್ ಬಂತು, ನೀವು ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿಲ್ಲ ಅವರು. ನೀವು 4th ರೌಂಡ್ಗೆ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿರೋ ಅಂದ್ಬಿಟ್ರು ಅವರು. ಸರ್, ನಿಮ್ಮ ಸರೆಗಮಪದ ಮೊದಲನೇ ಪರ್ಫಾರ್ಮೆನ್ಸ್ ವೇದಿಕೆ ಮೇಲೆ ಇದ್ದಾಗ ನಮ್ಮ ಮೂವರು ಜಡ್ಜಸ್ ಆದಂತಹ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು, ಅರ್ಜುನ್ ಜನ್ಯ ಸರ್ ಅವರು, ಅದೇ ರೀತಿಯಾಗಿ ನಮ್ಮ RK ಸರ್ ಅವರು, ಯಾವ ರೀತಿ ಅವರ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಯಾವ ರೀತಿ ಅವರು ಏನು ಫೀಡ್ಬ್ಯಾಕ್ ಕೊಟ್ಟಿದ್ರು? ಅವ್ರು ನನಗೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬ ಬೈದಿಂದ ಆಡಿದೆ. ಅದೇ ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸೊಳ್ಳೆ ಎಲ್ಲ, ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದೇ ಗೊತ್ತೇ ಇಲ್ಲ, ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇನಲ್ಲ. ಇದು ಹಾಡಿದ್ಮೇಲೆ ನನಗೆ ಒಂದು ಶಾಕ್ ಕೊಟ್ಟರು 3 ಜಡ್ಜ್ಮೆಂಟು. ನಮ್ಮ ವಿಜಯ್ ಪ್ರಕಾಶ್ ಅವರು, ಅರ್ಜುನ್ ಜನ್ಯ ಸರ್ ಆ್ಯಂಡ್ ರಾಜಕೃಷ್ಣ ಸರ್ ನನಗೆ ಒಂದು ಟ್ವಿಸ್ಟ್ ಕೊಟ್ಟರು. ಸಿಂದ್ರಸ್ ಅಂತಂದರು. ನನಗೆ ಚರಣದಿಂದ ಏನಾದರೂ ಹಾಡ್ತೀಯಾ ಅಂದರು. ನನಗೆ ರಾಜಕೃಷ್ಣ ಸರ್ ಒಂದು ಬಜಾರ್ ಹಚ್ಚಿದ್ರು. ಲಾಸ್ಟ್ ವೇಟಿಂಗ್ ಲಿಸ್ಟ್ ಆದ್ರೂ ಇರ್ತೀನಲ್ಲಪ್ಪ ಅಂತ ಅಲ್ಲಿ ಸ್ಟೇಜ್ ಮೇಲೆ ಅನ್ಕೋತಿದ್ದೀನಿ. ಒಂದತ್ತವ್ರೆ ತಿರ್ಗಾ ವಿಜಯ್ ಪ್ರಕಾಶ್ ಸರ್ ತೆಗಿಸ್ತಾವ್ರಲ್ಲ ಅಂತ ಟೆನ್ಷನ್. ಅವ್ರು ವಿಜಯ್ ಪ್ರಕಾಶ್ ಸರ್ ಅಂದರು, ಏನಕ್ಕೆ ಕೊಟ್ರಿ ಬಜಾರ್ ಸರ್ ನೀವು? ಡೈರೆಕ್ಟರ್ ಕೇಳ್ತಾರೆ. ನಾನು ಅಲ್ಲೇ ಸ್ಟೇಜ್ ಮೇಲೆ ಅನುಶ್ರೀ ಹಾಕಿದ್ರೆ ಎಲ್ಲರೂ ಗಾಬ್ರಿ, ಏನಕ್ಕೆ ಕೊಟ್ರಿ, ಏನು ಹಾಡ್ತಾ ಇದ್ದೇನೆ ಅಂತ ಕೊಟ್ರಿ ನೀವು ಬಜಾರು ಅಂತಂದ್ರೆ.
ಶಾಕ್ ಆಯಿತು, ಆಗಲ್ಲ, ಇಲ್ಲಿದ್ದ ಸೀದಾ ಮನೆಗೆ ಹೋಗ್ಬೇಕು ಮನೆಗೆ ಹೋಗು. ಹಿಂಗೆ ಅನ್ಕೊಂಡಿದ್ದೆ. ಯಾಕಂದರೆ ಅವರು ಕೊಡೋದೆಲ್ಲ ತೆಗೆದ್ಬಿಟ್ರು. ಹಾಂ, ತೆಗೀರಿ ಫಸ್ಟ್ ಏನಂತ ತೆಗೀರಿ ಫಸ್ಟ್, ತೆಗೀರಿ ನೀವು ತೆಗೀರಿ ಅಂತಂದ್ರು. ಓಕೆ. ಯಾಕೇನಾಯ್ತು ಅಂದರು. ಇಲ್ಲ ತೆಗೀರಿ ಅಂತ ತೆಗೆದ್ರು. ಯಪ್ಪ ಹೆಂಗಾಗುತ್ತೆ ಏನು ಅಂತೇಳಿ ಲಾಸ್ಟಿಗೆ ಸಾಕು, ಇಲ್ಲಿತನಾದ್ರೂ ನನ್ನ ಡ್ರೀಮ್ ಬಂತಲ್ಲ, ಸಾಕು ಇಲ್ಲಿತನಾದ್ರೂ ನಾನು ನೋಡ್ದಲ್ಲ, ಹತ್ತಿದ್ದಲ್ಲ ಸ್ಟೇಜು, ಸಾಕು ಈ ವಿಡಿಯೋ ಇಟ್ಟು ಟಿವಿಯೇ ಬಿಟ್ರೆ ಅದನ್ನೇ ನಾನು ಸಾಕು ಸಾರ್ಥಕತೆ ಆಯ್ತಲ್ಲ ಅಂತ ಹಿಂಗೆ ಥಿಂಕ್ ಮಾಡಿದೆ. ಆಮೇಲೆ ವಿಜಯ ಪ್ರಕಾಶ್ ಅಂತಾರೆ, ನಿಮ್ಮ ಹೆಸರು ದಮೇಶ್ ಅವರೇ, ಅದು ಒಂದು ಚರಣ ಹಾಡಿದ್ರಲ್ಲ ಅದನ್ನು ಹಾಡ್ತೀರಾ ಇನ್ನೊಂದ್ಸಲ ಅಂದರೆ. ಸುಮ್ಮನೆ ಜಸ್ಟ್ ಕಾರ್ಡ್ಸ್ ಕೊಡ್ತೀವಿ, ಏನು ಮ್ಯೂಸಿಕ್. ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ, ನೀ ಹೋಗುವುದೇ ಗೊತ್ತೇ ಇಲ್ಲ, ಯಾರವಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇನಲ್ಲ ಅಂತಿಷ್ಟೇ ಮುಗಿಸಿದಕ್ಕೆ 3 ಬಜಾರ್. ಯಾವ ರೀತಿ ಇತ್ತು ಸರ್ ಅದು ಎಕ್ಸೈಟ್ಮೆಂಟ್? ಅದ್ರಲ್ಲಿ ವಿಡಿಯೋದಲ್ಲಿ ನಾನೇ ಶಾಕ್ ಸಸ್ಪೆನ್ಸ್ ಅನ್ನ ಕೊಟ್ಬಿಟ್ಟು ಸಡನ್ ಆಗಿ ರಿಸಲ್ಟ್ ಅನ್ನ ಕೊಟ್ಬಿಟ್ರು. ಯಪ್ಪ ಫುಲ್ ಶಾಕು. ಅಯ್ಯೋ ಹೇಳ್ಬಾರ್ದು, ಅದು ಹೆಂಗೆಂಗೋ ಮಾಡ್ಬಿಟ್ಟ. ಅವತ್ತಿನ ದಿನ ಫುಲ್ಲು ಖುಷಿ ಆಗ್ಬಿಡ್ತು. ಏನು ಸಾರ್ಥಕತೆ ಆಯ್ತು ಜೀವನ. ಇನ್ನಗಿಂತ ಒಳಗಡೆ ಬಂದ್ಮೇಲೆ ಇನ್ನು ನಾನು ಮತ್ತೆ ಒಳಗಡೆ ಬಂದ್ಮೇಲೂ ಅಲ್ಲಿ ಎಲ್ಲ ಫ್ಯಾಮಿಲಿ ಕೇಳಿದ್ರು. ಸ್ವಲ್ಪ ನನಗೂ ಬೇಜಾರು ಅನಿಸ್ತು, ಯಾಕಂದ್ರೆ ನನ್ನ ತಂದೆ ತಾಯಿ ಇರಬೇಕಿತ್ತು, ನಾನು ಹಾಡೋದು ನೋಡಿ ಕೇಳಬೇಕಿತ್ತಲ್ಲ, ಆ ಫೀಲ್ ತುಂಬ ಬಂತು. ಆ ಥರ ಬಂದಾಗ ಸ್ವಲ್ಪ ತುಂಬ ಬೇಜಾರಾಗಿ ನಾನು ಹತ್ಬಿಟ್ಟೆ, ಸಿಕ್ಕಾಪಟ್ಟೆ. ಅದಾದ ನಂತರ ತಿರ್ಗಾ ಇನ್ನೊಂದು 4 ವಾರ ಇದ್ರೆ ಸಾಕು ಹಿಂಗೆ ಥಿಂಕ್ ಮಾಡಿದ್ದೆ ನಾನು. ಫೈನಲ್ಗಂತ ಇರಲ್ಲ, ಎಲ್ಲರೂ ಚೆನ್ನಾಗಿ ಆಡೋರೆ ಅವ್ರೆ, ಇನ್ನೊಂದು 4 ವಾರ ಇದ್ದು ಎಲಿಮಿನೇಷನ್ ಮಾಡ್ತಾರಂತೆ, ಒಂದು ತಿಂಗಳಾದ್ರೂ ಇರ್ತೀವಲ್ಲ ಬಿಡಪ್ಪ ಅಂತೆಲ್ಲ ಅಂತೇಳಿ ಹಿಂಗೆ ಯೋಚನೆ ಮಾಡಿದೆ. 4 ತಿಂಗಳೋಗಿ 2 ತಿಂಗಳಾಯ್ತು. ನಾನು ಮತ್ತೆ ನಾನು ಸ್ವಲ್ಪ ದಿನ ಇರ್ತೀನಿ ಬಿಡು, ಮತ್ತೆ 5 ತಿಂಗಳಾಯ್ತು, ಸ್ವಲ್ಪ ಇರ್ತೀನಿ ಮತ್ತೆ ಇನ್ನೂ 6 ತಿಂಗಳಾಯ್ತು, ಇನ್ನೂ ಸ್ವಲ್ಪ ಇರ್ತೀನಿ ಬಿಡು, ಮತ್ತೆ 7 ತಿಂಗಳಾಯ್ತು. ಅಂದ್ರೆ ನೀವು ಕಾನ್ಫಿಡೆಂಟ್ ಆಗಿರ್ಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಫೈನಲ್ ವರೆಗೂ ಅಂತ? ಇದ್ದಿಲ್ಲ. ಜನ ಆಗಲೇ ಸ್ವಲ್ಪ ಟ್ರೀಟ್ ಮಾಡಕತ್ರು, ನೀ ಸೆಲೆಕ್ಟ್ ಆಗ್ತೀಯಾ ಚೆನ್ನಾಗಿ ಹೋಗ್ತಿದ್ದೆ, ಹಿಂಗೆ ಕಂಟಿನ್ಯೂ ಮಾಡು ಅಂತೇಳಿ. ಆಮೇಲೆ ಬರ್ಬರ್ತಾ ಫಿನಾಲಿಗೆ ಬಂದೆ. ಯಪ್ಪ ಅವಾಗ ಬಾಗಲಕೋಟ್ನಲ್ಲೇ ನಡೆದಿತ್ತು ಫೈನಲ್? ಅಲ್ಲ ಅಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು. ಬ್ಯಾಂಗ್ಳೂರಲ್ಲಿ ಬಾಗಲಕೋಟ್ನಲ್ಲಿ ನಡೆದಿದ್ದು ಯಾವ್ದಾಗಿತ್ತು? ಎಪಿಸೋಡ್ ಆಗಿತ್ತು. ಸೊ ಅನಿತಾ ಸಾಂಗ್ಗೆ ಬಾಗಲಕೋಟೆ ಜನತೆ ಅನಿತಾ ಸಾಂಗ್ ಅನ್ನೋದು ತುಂಬ ವೈರಲ್ ಆಗಿರೋ ಸಾಂಗ್. ಅಂದರೆ ಅದು ನನ್ನ ಬಾಗಲಕೋಟೆಲಿ ಹಾಡಿರೋಂಥ ಹಾಡು. ಅದನ್ನು ಅನಿತಾ ಸಾಂಗ್ನ ತುಂಬ ವೈರಲ್ ಆಯ್ತು ಅದು ಹಾಡು. ಸಿಕ್ಕಾಪಟ್ಟೆ ಒಂದು ವೀಕ್ ಅಲ್ಲೇ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿತ್ತು ಆ ಸಾಂಗ್. ಹೌದು ಸರ್. ಅದು ಒಂದೇ ನಾನು ಪ್ರೀತಿನ ದೇವರು ಅಂತ ಹೇಳಿದವ್ರು ಯಾರು, ದೇವರೊಬ್ಬ ಬಿಗ್ನೆಸ್ ಮ್ಯಾನ್ ಕಣೋ, ಪ್ರೀತಿ ಸೃಷ್ಟಿ ಮಾಡಿ ಮೇಲೆ ಕುಂತ ನೋಡಿ ಕರ್ಕಸಿನೇ ಇಲ್ಲದವನು ಕಣೋ, ಅವಳ ಮೇಲೆ ದೃಷ್ಟಿ ತಾಗದಂಗೆ ಇಳಿಯ ತೆಗೆದು ಕಣ್ಣು ಬೀಳದಂಗೆ, ಭೂಮಿ ಸುತ್ತೋದ್ರು ಮರ್ತರು ನಾನು ಅವಳ ಹಿಂದೆನೆ ಸುತ್ತಾನೆ ಇದ್ದೆ ಕಣೋ, ನನ್ನ ಹಾಸೆಲ್ಲ ಅವಳಿಗಾಗಿ ಟ್ರಾನ್ಸ್ಫರ್ ಮಾಡಂತ ಮಾದಪ್ಪನ ಬಿಡದೆ ಕಣೋ, ಆದರೂ ನನ್ನ ಬಿಟ್ಟೆ ಹೋದಳು ಅನಿತಾ, ಹೋ ಅನಿತಾ, ಅನಿತಾ ಹೋ ಅನಿತಾ. ಬಾಗಲಕೋಟ್ ಜನತೆ ಅಂತೂ ಫುಲ್ ಫಿದಾ ಆಗ್ಬಿಟ್ಟಿದ್ರು ಸರಿ ಸಾಂಗ್ ಮೇಲೆ. ನಂಗೆ ಅಲ್ಲಿದ್ದೇನೆ ಜನ ತುಂಬ ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಹಿಂಗೆ ಆಡ್ತಿದ್ದಾನೆ ಸಾಂಗ್ ಅಂತೇಳಿ. ಸರ್ ಇವಾಗ ನೋಡ್ಬೇಕಂದ್ರೆ ನಮ್ಮ ವಿನ್ನರು ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಪುತ್ರಿ ಶಿವಾನಿ ಅವರು ಕೂಡ ನಿಮ್ಮ ಜೊತೆ ಸರಿಗಮಪ ಶೋನಲ್ಲಿದ್ದರು. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ನಮ್ಮ ಶಿವಾನಿ ಅವ್ರ ಜೊತೆ ನಿಮ್ಮದು? ಇಲ್ಲ, ಇಬ್ಬರು ಒಳ್ಳೆ ಫ್ರೆಂಡ್ ಆಗಿದ್ವಿ. ಅವ್ರ ಅಪ್ಪಾಜಿನ ಜೊತೆ ಫ್ರೆಂಡ್ಲಿ ಆಗಿದ್ರು. ಹೌದು, ತುಂಬ ಫ್ರೆಂಡ್ಲಿ ಆಗಿ ಪಾಪ ಒಳ್ಳೆ ಅವ್ರು ಕಷ್ಟಪಟ್ಟು ಸಂಗೀತ ಕಲಿತು ಬಂದಿದ್ದಾರೆ. ಅವ್ರಿಗೇನು ಸಿಕ್ತು, ನನಗೂ ಖುಷಿ ಆಯಿತು. ಒಳ್ಳೇದು ಅನಿಸ್ತೀನಿ ಅಷ್ಟೇ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ನಮ್ಮ ಶಿವಣ್ಣನವರು ಕೂಡ ಆಸ್ ಅ ಗೆಸ್ಟ್ ಆಗಿ ಬಂದಿದ್ರು. ಓಕೆ, ಲಾಲಿಸುವಲಿ ಲಾಲಿಸುವಾಲಿ ಹಾಡಲ್ಲ ಲಾಲಿ, ನನ್ನ ಚೆಲುವಿಗೆ ಸೊಗಸಾದ ಲಾಲಿ, ಮನೆಗೆ ಮುಗಿಲಿ ರಾಜಕುಮಾರಿ. ಈ ಸಾಂಗ್ ಹಾಡಿದಾಗ ನನಗೆ ಶಿವಣ್ಣವರು ಒಂದು ಮಾತು ಹೇಳಿದ್ರು, ಧಮೇಶ್ವರ ನಿಮ್ಮದು ವಾಯ್ಸ್ ಹೂ ಥರನೇ ಇದೆ ಅಂದರು. ನಂಗೆ ತುಂಬ ಖುಷಿ ಆಯಿತು. ಆಮೇಲೆ
ಅವ್ರಿಗೆ ಹಗ್ ಮಾಡ್ಬೇಕಾದ್ರೆ ನನಗೊಂದು ಕಿಸ್ ಕೊಟ್ರು, ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಹೌದು ಈ ಥರನೂ ಒಳ್ಳೆ ಗುಣ ಇದೆಯಲ್ಲಪ್ಪ, ಈ ಥರ ಪ್ರೀತಿ ಇದೆಯಲ್ಲ. ಹೌದು. ಶಿವಣ್ಣ ಎಷ್ಟು ಒಳ್ಳೆಯವರು ಅಂದರೆ, ಹ್ಮ್ ನಾವೆಲ್ಲರೂ ಹಾಡ್ಬೇಕಾದ್ರೆ ಎದ್ದಿಂತ ಕ್ಲಾಪ್ಸ್ ಹಾಕೋರು ಅವರು. ಹಾ ಒಬ್ರಿಗೆ ಹಿಂಗೆ ಮಾಡ್ಬೇಕು ಅದು ಯಾವುದೂ ಇಲ್ಲ. ತುಂಬ ಒಳ್ಳೆ ವ್ಯಕ್ತಿ. ಎಲ್ರಿಗೂ ಪ್ರಶಂಸೆಯನ್ನ ಕೊಟ್ಟಿದ್ರು. ಸಖತ್ತಾಗಿದೆ ಅವ್ರದ್ದು. ಆ ಥರ ಯಾರಿಗೂ ಎಲ್ಲರಿಗಿದೆ, ಬಟ್ ಅವತ್ತು ನಾವು ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಪ್ರಶಂಸೆ ಜಾಸ್ತಿ ಕೊಡ್ತಾರೆ. ಎಲ್ಲರ ಹತ್ರ ಟ್ಯಾಲೆಂಟ್ ಇದೆ, ಹೊರಗಡೆ ಆಗ್ಬೇಕು, ಪ್ರಶಂಸೆ ಮಾಡಿದ್ರು ಅವ್ರು ತಪ್ಪಿದೆ ಅಂತ ಹೇಳಿಲ್ಲ, ಅಲ್ಲಿ ಇರ್ಲಿ, ನೆಕ್ಸ್ಟ್ ಕಲೀಲಿ, ಒಳ್ಳೇದಾಗ್ಲಿ. ಹೌದು. ಎಗ್ದಂತ ಕ್ಲಾಪ್ಸ್ ಆಗ್ತದೆ ಅದು ತಿಳ್ಕೊಂಡು. ಮತ್ತೆ ನೋಡ್ಬೇಕಂದ್ರೆ ನಮ್ಮ ಅನುಶ್ರೀ ಮೇಡಮ್ ಅವರು ಕೂಡ, ಅಕ್ಕ ಅನುಶ್ರೀ ಮೇಡಮ್ ಅವರು ಯಾವ ರೀತಿ ತುಂಬಾ ಒಳ್ಳೆಯವ್ರ ಅಕ್ಕ, ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಕ್ಕ. ತುಂಬಾ ನಾವು ಹಾಡ್ಬೇಕಾದ್ರೆ ನಮಸ್ತೆ ಚೆನ್ನಾಗಿ ಆಡೋ, ಧೈರ್ಯ ತಗೋರು ಅಂತ ಹೇಳ್ತಿದ್ರು ಅಕ್ಕ, ಸಪೋರ್ಟ್ ಮಾಡ್ತಿದ್ರು. ಅಕ್ಕ ನಿಮ್ದೊಂದು ಐ ಥಿಂಕ್ ಬ್ಯಾಚುಲರ್ಸ್ ಎಪಿಸೋಡ್ ಬಂದಿತ್ತು. ತುಂಬಾನೇ ಸುಕೃತ ಅವರು, ನಾವು ಜಸ್ಟ್ ಒಂದು ಲವ್ ಕ್ಯಾರೆಕ್ಟರ್ ತರ ಮಾಡಿದ್ವಿ. ಓಕೆ, ಅದರಲ್ಲಿ ಅವ್ರಿಗೆ ಪ್ರಪೋಸ್ ಮಾಡಬೇಕಾಗಿರುತ್ತೆ, ಆ ಸಾಂಗ್ ಇಂದ ಮಾಡ್ಬೇಕದು. ಯಾವ್ದು, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ, ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ ನಿಂಬಿಯ. ಈ ಸಾಂಗ್ ಹಾಡಿದಾಗ ಸುಕೃತ್ ಅವರು ಏನೋ ಹೆಸ್ರಿ ನಿಮ್ದು ಅಂತೇಳಿ ಸುಮ್ಮನೆ ಅಕ್ಸೆಪ್ಟ್ ಮಾಡಿದ್ರು, ಜಸ್ಟ್ ಅಷ್ಟೇ ಮಾಡಿದ್ದು. ಆಮೇಲೆ ತಿರ್ಗಾ ಎಲ್ಲ ಏಂಜಲ್ಸ್ ಅಂತ ಇರ್ತಾರೆ, ಅವ್ರಿಗೆಲ್ಲ ಡೆಡಿಕೇಟ್ ಮಾಡಬೇಕು. ಕೆಲವೊಂದಿಷ್ಟು ಸೀರನ ಹುಡುಗಿರ ನೋಡಲ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಆ ಸಾಂಗ್ ಮಾಡಿದ್ದೆ. ಕೆಲವೊಂದಿಷ್ಟು ಜನಕ್ಕೆ ತುಂಬ ಮಾಡಿದೆ. ಇನ್ನೂ ಒಂದು ಎಪಿಸೋಡ್, ನಾನು ಶಿವನಿ ಇವನ್ ಯಾರ ಮಗನೋ ಸಾಂಗ್, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದು ನಾನು ಮಾಡ್ಬೇಕಾದ್ರೆ ಆಕ್ಟಿಂಗ್ಗೆ ಹಾಡ್ಕಿಂತ ಆಕ್ಟಿಂಗ್ ತುಂಬಾ ಚೆನ್ನಾಗಾಯ್ತು. ಅದು ಅವಳು ಬಳೆ ಕೊಡ್ಸಕ್ ಹೋಗ್ಬೇಕಾದ್ರೆ ಅವಳಿಂದನೇ ಹೋಗ್ಬೇಕು, ಸಿಕ್ಕಾಪಟ್ಟೆ ವೈರಲ್ ಆಗೈತೆ. ಅದಂದ್ರೆ ನನ್ಗೆ ಅವಳು ಹೇಳ್ತಾಳೆ, ಓ ಜಾತ್ರೆಯ ನೋಡೋಕೆ ನೋಡಿ ಕೊಂಡಾಡೋಕೆ ಶಿವನೇ ಅವತಾರನ ಇಳಿದು ಬಂದಾನೋ. ಆಮೇಲೆ ಏನು ಇವಳ ಹಾಸ್ಯ ಒಳಗೆ ಯಾವ ಪುಟವು ಕಾಣೆ, ಆ ಲೈನ್ಸ್ ಬಂದಾಗ ನನಗೆ ಜಾತ್ರೆಯ ನೋಡೋಕೆ ಅಂತ ಅವಳು ಆಡ್ತಾಳೆ, ಕೈಲಾಸದರಿಯಿಂದ ಪಾರ್ವತಿ ವೇಷ ತಾಳಿ ಬಂದಾಳು ಅಂತ ನಾನು ಶಿವನಿಗೆ ಹೇಳ್ತೀನಿ. ಅದಾದ ನಂತರ ಒಂದು ಲೈನ್ ಬಂದ್ಬಿಡುತ್ತೆ, ನನಗೆ ಅದು ಹೆಂಗ್ ಬಂತ ನನಗೆ ಗೊತ್ತಿಲ್ಲ. ಇವಳ್ಯಾರ ಶಿವನಿ, ಹೌದು, ಅದು ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿತ್ತು. ನನ್ ಕಾಮೆಂಟ್ ಹಾಕಿರಿ, ಏನೋ ಹಿಂಗೆ ಹೇಳ್ಬಿಟ್ಟೆ, ಏನೋ ಅದು ಏನ್ ಅನ್ಸಿತ್ತು ಅಂದ್ರೆ, ನೀವು ಆಸ್ ಯೂಶುವಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸಮಥಿಂಗ್ ಬಂದಿದೆ, ಅದು ಅಷ್ಟೇ. ಅದು ಸಡನ್ ಆಗಿ ಹಾಡಿದ್ರೆ ಆನ್ ಸ್ಟೇಜ್. ವೆರಿ ನೈಸ್ ಸರ್. ಅದು ನಾವು ಅಂದ್ರೆ ನೋಡಿಗರಿಗೆ ಹೆಂಗ್ ಅನ್ಸಿತ್ತು ಅಂದ್ರೆ, ನಿಮ್ಗೆ ಅದು ಒಂದು ಚಾಲೆಂಜ್ ಆಗಿ ಕೊಟ್ಟಿದ್ರು. ಚಾಲೆಂಜ್ ಆಗಿ ಏನಿದ್ದಿಲ್ಲ ಇದ್ರಲ್ಲಿ. ಓಕೆ, ಸುಮ್ನೆ ಒಂಥರ ಅದು ನಡೆದಿತ್ತು ಘಟನೆ, ಇವತ್ತು ಒಳ್ಳೆ ನೆನಪಿಸ್ಬೇಕು ಆ ಜನಕ್ಕೆ. ಅದನ್ನ ಹೌದು ಹೌದು ಹಂಗಿತ್ತು. ಅದು ಒಂದು ಕಾಮೆಂಟ್ ಹಾಕಿದ್ರೆ, ನಮ್ ತಿರ್ಗಾ ಒಳ್ಳೆ ಜನಮದ ಜೋಡಿ ನೋಡ್ದಂಗ ಆಯ್ತು ಅಂತ. ಹೌದು ಸರ್. ಅದು ನನ್ಗೆ ಯಾಕಂದ್ರೆ ಈಗ ಜನ ಮರ್ತು ಬಿಟ್ಟಿರ್ತಾರೆ ಈ ಜನಮದ ಜೋಡಿ ಅಂದ್ರೆ. ಅವರು ತಿರ್ಗಾ ಅದನ್ನ ಕಣ್ಣಾರೆ ಇನ್ನೊಬ್ರು ಮಾಡೋ ಪಾತ್ರ ನೋಡಿದಾಗ, ಓ ಶಿವಣ್ಣ ಅವರೆಲ್ಲ ಮಾಡಿದ್ರಲ್ಲ, ಚೆನ್ನಾಗಿತ್ತಲ್ಲ, ಇವತ್ತು ಇವ್ರು ಮಾಡ್ತಾರೆ, ಸೂಪರ್ ಅಲ್ಲ, ಅದು ಒಂದು ನೆನಪು. ಹೌದೌದೌದು. ನಮ್ಮ ಕಿಚ್ಚ ಅದೇ ಒಂದು ಹಾಡಿದ ನೆನಪುಗಳ ಮಾತು ಮಧುರ. ಹಂಗೆ. ಹೌದು ಸರ್. ಇವಾಗ ನೋಡ್ಬೇಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು ಕೂಡ ಯಾವ ರೀತಿ ಎಕ್ಸ್ಪೀರಿಯನ್ಸ್, ಏನ್ ಅನ್ಸಿತ್ತು? ಯಪ್ಪ, ಒಳ್ಳೆ ಗುಣ. ಸುದೀಪ್ ಸರ್ ಹೆಂಗಂದ್ರೆ ತಾಯಿ ಗುಣದವ್ರು ಅವರು. ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಟೀ ಕುಡಿತೀರಾ, ಅವ್ರ ಮನೆಗೆ ಹೋದಾಗ ಟೀ ಕುಡಿತೀರಾ, ಏನೇನು ತಗೊಂತೀರಾ ಅಂತ ಕೇಳಿದವರು ಅವರು. ತುಂಬಾ ಖುಷಿ ಆಯ್ತು. ಅಷ್ಟು ಸೆಲೆಬ್ರಿಟಿ ಇದ್ರು ನಮ್ಗೆ ಪ್ರೀತಿಯಿಂದ ಮಾತಾಡ್ತಾರೆ ಕೂಡ. ಅವರು ಅಷ್ಟೇ ಹಂಬಲ್ ಆಗಿದ್ದಾರೆ, ಎಲ್ಲರಿಗೂ ಕೂಡ ಹಂಬಲ್ ಆಗಿದ್ದಾರೆ. ಬಟ್ ಕೆಲವೊಬ್ಬರಿಗೆ ಅಂತಿರ್ತಾರೆ, ನಂಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಜೊತೆ ಅಂತೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೆಗೆಟಿವಿಟಿ ಅಂತೂ ನಾವು ಕೇಳಿಲ್ಲ ಸರ್. ಅವರು ಹೆಂಗಂದ್ರೆ ಒಂಥರ ಹೆಂಗಂದ್ರೆ ಹೆಲ್ಪ್, ನನ್ಗೆ ಅವ್ರಿಗೆ ಯಾಕೆ ನನ್ಗೆ ಅಷ್ಟು ಇಷ್ಟ ಅಂದ್ರೆ, ಬಡತನ ಅಂತ ಬಂದ್ರೆ ಹೆಲ್ಪ್ ಮಾಡ್ತಾರೆ. ಹೌದು ಸರ್, ಅದು ಮಾತ್ರ ನನಗೆ ತುಂಬಾ ಇಷ್ಟ. ಕಳಕಳಿಯ ಒಂದು ಭಾವನೆ ಅವ್ರದ್ದು ಮೊದಲೇ. ಅವ್ರದ್ದು ಗುಣನೇ ಹಂಗಿದೆ, ಒಳ್ಳೆ ಗುಣ. ಅವ್ರಿಗೆ ಒಳ್ಳೇದಾಗಬೇಕು, ಇನ್ನೂ ಹೆಚ್ಚಿನ ರೀತಿ ಮೂವಿ ಮಾಡ್ಲಿ, ಅವ್ರು ಇನ್ನೂ ದೊಡ್ಡ ಸ್ಟಾರ್ ಆಗ್ಲಿ, ಸ್ಯಾಂಡಲ್ವುಡ್ ಹೀರೋ ಆಗ್ಲಿ ಅಂತ ಬಯಸ್ತೀನಿ. ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ರು ಸುದೀಪ್ ಸರ್. ನಾನು ಅವ್ರ ಗೆಸ್ಟ್ ಆಗಿ ಬಂದಿದ್ರು. ಒಂದು ಬಂದಾಗ ಅವ್ರ ಅಪ್ಪಾಜಿಗೋಸ್ಕರ ಡೆಡಿಕೇಟ್ ಮಾಡಿದೆ ಸಾಂಗ್. ಓಕೆ, ಪರಪಂಚ ನೀನೆ. ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು, ನಾನು ನೀನಷ್ಟೇ ನಿಜವಾದೆವು, ಇದುವೇ ಅನುಬಂಧದ ಸಾಕ್ಷಿಯೋ, ನಿನ್ನೆ ನಗುವಲ್ಲೂ ಸುಳ್ಳಿದೆ,
ಇಂದಿನ ಸುಖದಲ್ಲೂ ಸುಳ್ಳಿದೆ, ಈ ಸುಳ್ಳುಗಳಲ್ಲೇ ಬದುಕಿನ ನಾಳೆ. ನೀ ದೂರ ಸಾಗಿದರು ನನ್ನುಸಿರು ನೀನೇನೆ, ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಈ ಸಾಂಗ್ ಹಾಡಿದಾಗ ಸುದೀಪ್ ಸರ್ ಸೂಪರಾಗಿ ಹಾಡಿದ್ರಿ. ಈ ವೇದಿಕೆ ಮೇಲೆ ಅರ್ಜುನ್ ಜನ್ಯ ಸರ್ ಪರವಾಗಿ, ಅದು ಯಾವ ಮೂವಿಗಾದ್ರೂ ಪರವಾಗಿಲ್ಲ, ನಾನು ಮಾತು ಕೊಡ್ತೀನಿ, ನೀವು ಅಲ್ಲಿ ಹಾಡ್ತೀರಾ. ನಾನು ಸಿಕ್ಕಾಪಟ್ಟೆ ನನ್ನ ಡ್ರೀಮ್ ಏನಿದ್ರೆ, ನನಗೆ ಡ್ರೀಮ್ ಒಂದಿತ್ತು, ಅರ್ಜುನ್ ಜನ್ಯ ಸರ್ ಬಾಯಲ್ಲಿ ನನಗೆ ಒಂದು ಸಾಂಗ್ ಅವ್ರ ಬಾಯಲ್ಲಿ ನೀವು ಹಾಡ್ಬೇಕಂತ ಬರ್ಬೇಕನ್ನೋದು ಅದು ಡ್ರೀಮ್ ಇತ್ತು. ಅರ್ಜುನ್ ಜನ್ಯ ಸರ್ ಅಲ್ಲದೆ ಒಬ್ಬ ಸ್ಯಾಂಡಲ್ವುಡ್ ಹೀರೋ ಹೇಳ್ಬಿಟ್ರಲ್ಲ ಅಂತ ತುಂಬ ಫುಲ್ ಖುಷಿ ಆಗ್ಬಿಡ್ತು. ಅನ್ಕೊಂಡಕ್ಕಿಂತ ಅದೇನಂತಾರಲ್ಲ, ನಾವು ಇಷ್ಟೇ ಕನಸು ಕಟ್ಟಿರ್ತೀವಿ ನಾವು ಹಿಂಗೆ ಇರ್ಬೇಕಂತ, ಅದು ಜಾಸ್ತಿ ಆದಾಗತ್ತು, ಅದು ಎಷ್ಟು ಖುಷಿ ಆಗುತ್ತೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ಬಿಡ್ತು. ತುಂಬ ಖುಷಿ ಆಗ್ಬಿಡ್ತು. ಆಮೇಲೆ ಅರ್ಜುನ್ ಜನ್ಯ ಸರ್ ಅಂದರು, ಇಲ್ಲ ರಮೇಶ್ ನೀನು ಐ ನೋಟ್ ಆಡ್ಬೇಕಾದ್ರೆ ನನಗೆ ಅನಿಸ್ತಿತ್ತು ಯಾವ್ದಾದ್ರು ಒಂದು ಸಾಂಗ್ ಕೊಡಬೇಕು. ಇನ್ನೂ ಖುಷಿ ಆಯಿತು, ಎರಡು ಅಲ್ಲೇ ಒಂದಲ್ಲಪ್ಪ ಅಪ್ಪರ್ ಅಂತೇಳಿ ತುಂಬ ಖುಷಿ ಆಯಿತು. ಹಾಡಿದ್ರ ಸರ್ ಏನಾದರೂ? ಇನ್ನೂ ಇಲ್ಲ, ಅವ್ರು ಇನ್ನೂ ಪ್ರಾಜೆಕ್ಟ್ ಅವ್ರಿಗೆ ಹೇಳಿಲ್ಲ, 100% ಹಾಡ್ತೀನಿ ಸರ್. ಇವಾಗ ಸರೆಗಮಪ್ಪ ವೇದಿಕೆ ಮೇಲೆ ಇಷ್ಟೊಂದು ಹಾಡು ಹಾಡಿದ್ರಿ, ನಿಮ್ಮ ಅತ್ಯಂತ ನೆಚ್ಚಿನ ಹಾಡು ಯಾವುದಾಗಿತ್ತು? ಅನಿತಾ, ಆಮೇಲೆ ಮೋಸ ಮಾಡಲೆಂದು ನೀನು ಬಂದೆಯ, ಪರಪಂಚ ನೀನೇ, ಆಕಾಶ ನೀನೆ, ಅದು ಒಂದು. ತುಂಬ ಇದೆ ಅದರಲ್ಲಿ, ಆಲ್ಮೋಸ್ಟ್ ಎಲ್ಲ ಫೇವ್ರೆಟ್ ಸಾಂಗ್ಸ್ಗಳೇ ಅಂತ. ಸರ್ ಇವಾಗ ಹೇಳ್ಬೇಕಂತಂದ್ರೆ ಸ್ಪರ್ಧಿಗಳು, ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳೊಂದಿಗೆ ನಿಮ್ದು ಯಾವ ರೀತಿ ರಿಲೇಶನ್ಶಿಪ್ ಇತ್ತು ಅವ್ರ ಜೊತೆ? ನನಗೆ ಒಂಟಿ ಜೀವನ, ನಾನು ಭಾಳ ಕಳೆದಿರೋದು. ಹೌದು, ನಾನು ಹಂಗಾಗಿ ಯಾರ ಜೊತೆ ಓದ್ತಿಲ್ಲ, ಮಾತಾಡ್ಸಿದ್ರೆ ಔಟ್ ಆಯ್ತಾ ಅಷ್ಟೇ ಭಾಳ ಕ್ಲೋಸ್. ಸೊ ನಿಮಗೆ ಹಿಂಗೆ ಏನಾದರೂ ಸವಾಲುಗಳನ್ನು ಎದುರಿಸಿದ್ರ? ಇವಾಗ ನೀವು ಹೇಳಿದ್ರಿ ಮೇಗಾ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ ಫೇಮ್ ಬೇಕು, ಜಾಸ್ತಿ ಲೈಕ್ಸ್ ಬೇಕು, ಎಲ್ರಿಗೂ ಫೇಮ್ ಇರೋರೆ, ನಾನೇನು ಇಷ್ಟೇ ನನಗೆ ಫಾಲೋವರ್ಸ್ ಅಂತ ನೀವು ಈ ಸವಾಲನ್ನು ಎದುರಿಸಿದ್ರಿ. ಆ ಟೈಮ್ನಲ್ಲಿ ಸೆಲೆಕ್ಟ್ ಆಗಿ ಬಂದಮೇಲೆ ಯಾವ ರೀತಿ ನಾನು ಇವ್ರ ಜೊತೆ ಕಾಂಟ್ರಿಬ್ಯೂಟ್ ಮಾಡ್ತೀನೋ, ಯಾವ ರೀತಿ ಈ ರೀತಿ ಏನಾದರೂ ಭಯ ಆಗಿತ್ತು? ಭಯ ಇತ್ತು, ಅಂದ್ರೆ ಭಯ ಏನಿದ್ದಿಲ್ಲ, ಮೈಂಡ್ಸೆಟ್ಟಲ್ಲಿ ಒಂದೇ ಅನ್ಕೊಂಡಿದ್ದೆ, ಇಲ್ಲಿ ತನಕ ಬಂದಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋದು. ಈಗ ನಾವು ಹೆಂಗ್ ಮಾಡ್ತಿದ್ರೆ ದುಡಿಯೋದು ನಮ್ಮ ಕೆಲಸ, ಹೌದು ಹೌದು ಹೌದು, ಕೊಡೋದು ಭಗವಂತ. ಹೌದು, ಇವತ್ತು ಹೆಂಗಾಗ್ಬಿಡ್ತಂದ್ರೆ ಜೀವನ, ಇಷ್ಟೇ ಕಲ್ತ್ಕೊಂಡಿರ್ತೀವಿ, ಇಷ್ಟು ಮಾಡ್ತಾ ಇರ್ತೀವಿ ನಾವು, ಹಂಗೆ ಕಲ್ತೀನಿ ಹಿಂಗೆ ಕಲ್ತೀನಿ. ನಾನು ಹಂಗೆ ಅನ್ಕೊಂಡವನಲ್ಲ, ಇಷ್ಟೇ ಕಲ್ತಿದ್ದೀನಿ ತಳಗೆಲ್ಲ ಹೋಗ್ಬಿಡ್ತೀನಪ್ಪ ಆ ಥರ. ನಾನು ಎಲ್ರಿಗೂ ಹೇಳೋದೊಂದೇ, ಕಲ್ತಿದ್ದೀವಿ ಅಂತೇಳಿ ಕೋತಿ ಬುದ್ಧಿ ಬೇಡ, ಜಿಗಿದಾಡೋದು ನನಗೆ ಅಷ್ಟು ಬರುತ್ತೆ, ನಾನು ಹಿಂಗೆ ಕಲ್ತಿದ್ದೀನಿ, ನನ್ನಂಗೆ ಯಾರು ಆಡಲ್ಲ, ಇದು ಬೇಡ. ನಾನು ಅಲ್ಲಿ ಫ್ರೆಂಡ್ಶಿಪ್ ಒಳಗೆ ಅನ್ಕೊಂಡಿರೋದು, ಇವ್ರು ಹಂಗಿದ್ರೆ ಅವರಿಂದ ದೂರ ಬಿಡ್ತೀನಿ, ಆಯ್ತಪ್ಪ ನೀನೇ ಚೆನ್ನಾಗಿ ಆಡುತ್ತೆ, ನೀನೇ ಗೆಲ್ಲು, ನೀನೇ ಹೋಗಿ ಖುಷಿ, ನನಗೆ ಮನಸ್ಪೂರ್ವಕ ಒಳ್ಳೇದು ಬಯಸ್ತೀನಿ. ನನಗೆ ಹಂಗೆ ಕಂಡಿದ್ರು ನಾನು ಅವ್ರಿಗೆ ಅನ್ನಕ್ಕೆ ಹೋಗಲ್ಲ, ಮಾತಾಡ್ಸೋಕೆ ಹೋಗಲ್ಲ. ನಾನು ಅನ್ಕೊಂಡಿರೋದಿಷ್ಟು, ನನ್ನ ಪಾಡಿ ನಾನು ಇರ್ತೀನಿ, ನನ್ನ ಕೆಲಸ ಏನು, ನಾನು ಹಾಡಾಡಕ್ಕೆ ಬಂದಿದ್ದೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಎಷ್ಟು ದಿನ ಇರೋಕ್ಕಾಗುತ್ತೋ ಅಷ್ಟು ದಿನ ಇದ್ದು ಖುಷಿಯಿಂದ ಹೋಗ್ತೀನಿ. ಎಲ್ಲರೂ ಚೆನ್ನಾಗಿ ಆಡಲಿ, ಚೆನ್ನಾಗಿ ಹೋಗ್ರಿ, ನಾನು ಭಾಳ ಟಚಲ್ಲಿ ಹೋಗಲ್ಲ, ಯಾರ ಜೊತೆ ಕ್ಲೋಸ್ ಆಗಲ್ಲ. ನಾನು ಫಸ್ಟ್ ಥಿಂಕ್ ಮಾಡೋದು, ನಾನು ಏನಕ್ಕೆ ಬಂದಿದ್ದೀನಿ ಇಲ್ಲಿ, ಅವ್ರ ಜೊತೆ ಕ್ಲೋಸ್ ಆಗೋಣ, ಓಕೆ ಫ್ರೆಂಡ್ಶಿಪ್ ಬೇಕು, ಎಲ್ಲ ಬೇಕು, ಎಷ್ಟರ ಮಟ್ಟಿಗೆ 100 10% ಅಲ್ಲಿ ಫ್ರೆಂಡ್ಶಿಪ್ ಇರುತ್ತೆ, 90% ಇಲ್ಲಿ ಎಫರ್ಟ್ ಬೇಕು ನಮ್ಗೆ ಸಾಂಗ್, ಅಷ್ಟೇ ಥಿಂಕ್ ಮಾಡೋದು. ಊಟ ಆಯ್ತಾ ಆಯ್ತು, ಅವ್ರ ಪಾಡಿಗೆ ಅವ್ರು ನನ್ನ ಪಾಡಿನ. ಸರ್ ಇದೆಲ್ಲ ಆದಮೇಲೆ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದರೆ, ಸೊ ನೀವು ಸರೆಗಮಪ ವೇದಿಕೆಯಲ್ಲಿ 3rd ರನ್ನರ್ ಅಪ್ ಆಗಿ ಹೊರ ಬಂದಮೇಲೆ, ಸೊ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಯೂಟ್ಯೂಬ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ, ಅದರ ಮೂಲಕ ನೀವು ಏನಾದರೂ ಹಾಡುಗಳನ್ನು ಪೋಸ್ಟ್ ಮಾಡಿದ್ದಾಗ ಅಭಿಮಾನಿಗಳ ರಿಯಾಕ್ಷನ್ ಯಾವ ರೀತಿ ಇತ್ತು? ತುಂಬ ಚೆನ್ನಾಗಿತ್ತು. ಒಂದು ಹುಡುಗಿ ಕಾಮೆಂಟ್ ಹಾಕಿದ್ಲು, ಏನು ಸರ್ ಲಿರಿಕ್ಸ್ ಇಷ್ಟು ಚೆನ್ನಾಗಿ ಬರೆದಿದ್ದೀರಾ, ಈ ಲಿರಿಕ್ಸ್ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ನೀವು ಅದ್ರಲ್ಲಿ ಯಾವುದೋ ಒಂದು ಹೆಣ್ಣಿಗೆ ಬೈದಿಲ್ಲ, ಕೆಟ್ಟದಿಲ್ಲ, ತುಂಬಾ ಇಷ್ಟ ಆಯ್ತು. ಒಂದು ಹೆಣ್ಣಿ ಹೊಗಳ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ರಿಕ್ವೆಸ್ಟ್ ಮಾಡ್ಕೊಂತಿದ್ದೀರಲ್ಲ, ಈ ಲೈನಿಗೆ ನಾನು ಯಾವಾಗಲೂ ಸದಾ ನಾನು ಈ ಸಾಂಗ್ ಕೇಳ್ತಾನೆ ಇರ್ತೀನಿ ಡೈಲಿ ಅಂತಂದ್ರು. ಥ್ಯಾಂಕ್ ಯು ಮೇಡಮ್ ಅಂತಂದೆ. ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಕೆಲವೊಬ್ರು ಕೆಟ್ಟ ಕಾಮೆಂಟ್ಸ್ ಹಾಕಿದ್ರು ಖುಷಿ ಪಡ್ತೀನಿ, ಇರ್ಲಿ ಬಿಡು, ಅವರೇ ಪ್ರೀತಿಸೋರು ಅವರೇ ಬೈಯೋರು ಏನು ತಪ್ಪಿದೆ, ಅವರಿಂದನೇ ನಾವು ಮೇಲೆ ಅಂತ ಒಂದೇ ಬೈಯೋದು, ಇರ್ಲಿಪ್ಪ ಬೈತ್ಯಾ ಬೈ ಅಂತ್ಯ
ಹೆಂಗಂದ್ರೆ ಈಗ ನಾವು ಬೈಯರಿಗೆ ಬೈಬೇಡಣ ಬರಲ್ಲ ಹಂಗೆ ಈಗ ಅವರೇ ಬೈಯರು ಅವರೇ ಪ್ರೀತಿ ತೋರಿಸಲ್ಲ ಅಂದ್ರೆ ಸೈಲೆಂಟ್ ಆಗಿದ್ದು ಬಿಡ್ಬೇಕು, ಇರಲಿ ಬೈರಪ್ಪ ಅಂತ ಅಷ್ಟೇ. ಸರ್, ಇವಾಗ ನಿಮ್ಮ ಪ್ರಕಾರ ನೋಡ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಲಿಟಿ ಶೋ, ಟೆಲಿವಿಷನ್ ಶೋನಲ್ಲಿ ಜಾಸ್ತಿ ಅಭಿಮಾನಿಗಳನ್ನ ಗಳಿಸಿದ್ರ ಅಥವಾ ಸೋಷಿಯಲ್ ಮೀಡಿಯಾ ಥ್ರೂಲಿಂದ ಜಾಸ್ತಿ ಅಭಿಮಾನಿಗಳನ್ನ ನೀವು ಗಳಿಸಿದ್ರಿ ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಸರಿಗಮಪ ಹೋದ್ಮೇಲೆ ಅಭಿಮಾನಿಗಳು ಬಂದ್ರ ಅಥವಾ ಅದಕ್ಕಿಂತ ಮುಂಚೆ ಇದ್ರ? ಈ ರೀತಿ ಅದಕ್ಕಿಂತ ಮುಂಚೆ ಪರವಾಗಿಲ್ಲ, ಒಂದು 30% ಇದ್ರು, 30 ಜನ ಇದ್ರು, ಹಂಗಿದ್ರು. ಸರಿಗಮಪ ಹೋದ್ಮೇಲೆ ತುಂಬಾ ಜನ. ಸೊ ಇವಾಗ್ಲೂ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ ಸರ್? ಆರಾಮಾಗಿ. ಓಕೆ, ಸೊ ಏನ್ ಅನ್ಸುತ್ತೆ ಇವಾಗ ಅಭಿಮಾನಿಗಳ ಕಮೆಂಟ್ಸ್ ನೋಡ್ತಾ ಇದ್ರೆ? ತುಂಬಾ ಖುಷಿ ಅನ್ಸುತ್ತೆ. ಇವತ್ತರೆಗೂ ನಂಗೆ ಟ್ರೋಲ್ ತುಂಬಾ ಸಪೋರ್ಟ್ ಇದೆ. ಟ್ರೋಲರು ಅವರು ಪಾಪ ಟ್ರೋಲ್ ಮಾಡ್ಬೇಕಾದ್ರೆ ಒಂದು ರೀಸನ್ ಇರುತ್ತೆ, ಸುಮ್ನೆ ಏನ್ ಟ್ರೋಲ್ ಮಾಡಲ್ಲ, ಏನೋ ತಪ್ಪಿದ್ರೆ ಮಾಡ್ತಾರೆ, ತಿದ್ದುಕೊಳ್ಳಿ ಅಂತ. ಜೀವನದಲ್ಲಿ ಈಗ ಆಟ ಆಡ್ಬೇಕನ್ನೋದು ಅವ್ರಿಗೂ ಇರಲ್ಲ. ಟ್ರೋಲ್ ತುಂಬಾ ಸಪೋರ್ಟ್ ಮಾಡಿದಾರೆ. ಟ್ರೋಲ್ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವಾಗ ನಾರ್ಮಲಿ ಇವಾಗ ನೀವು ಹೇಳಿದ್ರಿ ನಿಮ್ದೊಂದು ಸಾಂಗ್ ಬಂದಿದೆ ಯೂಟ್ಯೂಬ್ನಲ್ಲಿ ಟ್ರೆಂಡಿ ಆಗಿರುವಂಥದ್ದು, ಇವಾಗೆ ಹಾಡಿದ್ರಿ. ಸೊ ಆ ಸಾಂಗನ್ನು ನೀವು ಸೋಷಿಯಲ್ ಮೀಡಿಯಾ ಮೂಲಕ ಟ್ರೆಂಡ್ ಆಗಿ ತರೋದಕ್ಕೆ ನೀವೇನೇನು ತಂತ್ರಗಳನ್ನು ಅಳವಡಿಸಿದ್ರಿ? ನಾನು ಇನ್ನೂ ಒಂದು ಹೇಳ್ತೀನಿ ಮೇಡಮ್, ನನಗಿದು ಒಂದೇ, ನನಗೆ ಬೆಕೆಟ್ ಹಿಡಿಯೋದು ಗೊತ್ತಿಲ್ಲ, ಅದೊಂದು ಫಸ್ಟ್ ಕೆಲಸ. ನಾನು ಇವ್ರು ಬೆಳೆದು ನನ್ನಿಂದ ಇವ್ರು ಈ ಸಾಂಗ್ ಹಿಟ್ಟಾಗುತ್ತೆ, ಇವ್ರು ತಕ್ಕೋದ್ರೆ ಅದಿಲ್ಲ. ಇವ್ರು ಬೆಕೆಟ್ ಹಿಡಿದು ಬೆಳಿಬೇಕು, ಇವ್ರ ಜೊತೆ ಹಿಡ್ಕೊಂಡ್ರೆ ನನ್ನ ಕೆಲಸ ಆಗುತ್ತೆ. ನಾನು ಬೆಕೆಟ್ ಹಿಡಿದು ದೇವ್ರನಿಗೂ ಬೆಳೆದು ನಾನು ಯಾರ ಕಡೆನೂ ಪ್ರಮೋಷನ್ ಮಾಡಿಸಿಲ್ಲ. ಸೊ ಟ್ರೆಂಡ್ನಲ್ಲಿ ಬಂದಿದೆ ಸರ್. ಬಿಟ್ವಿ, ವಾಟ್ಸಪ್ ಸ್ಟೇಟಸ್ ಇಟ್ವಿ, ನಾನು ಕೆಲವೊಂದಿಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿದ್ವಿ. ರೀಲ್ಸ್ ಚೆನ್ನಾಗಿದೆ, ರೀಲ್ಸ್ ಮಾಡ್ಬೋದು ಅಂತ ಕೇಳಿದ್ರು, ಮಾಡಿಬ್ರು ಅಂತಂದೆ. ಇಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಫೋರ್ಸೇಬಲ್ ಮಾಡಿ ರೀಲ್ಸ್ ಮಾಡ್ರಿ, ನಂದು ಚಾನಲ್ ಸಬ್ಸ್ಕ್ರೈಬರ್ ಮಾಡ್ರಿ, ತುಂಬ ಹಿಂಗೆ ಇದು ಮಾಡಿರಿ. ಒಂದ್ಸಲ ಈಗ ನಾವು ಒಂದು ಕ್ಯಾಜುವಲ್ ಆಗಿ ಕಷ್ಟಪಟ್ಟು ಮಾಡಿರ್ತೀವಿ ಅಂದ್ರೆ ಸಪೋರ್ಟ್ ಮಾಡೋಂತ ಕೇಳೋದು ತಪ್ಪಲ್ಲ. ನನಗೆ ಇವರೇ ಮಾಡಬೇಕು, ನಾನು ಇವ್ರಿದ್ದಿದ್ರೆ ಬೆಳಿತೀನಿ, ಅದು ಬೆಕ್ಕಿಟ್ ಕೆಲಸ. ಆ ಕೆಲಸ ನನ್ನ ತಾಯಿ ಅಣ್ಣಗೂ ಇವತ್ತರೆಗೂ ಮಾಡಿಲ್ಲ, ಇಷ್ಟತ್ರ ಬೆಳೆದ್ರೂ ಮಾಡಿಲ್ಲ. ನಂದೇನು ಗೊತ್ತಾ ಮೇಡಮ್ ಡ್ರೀಮು, ಇವತ್ತು 10 ರೂಪಾಯಿ ದುಡಿದ್ರೂ ಕಷ್ಟದಿಂದ ದುಡಿಯೋಣ, ಇನ್ನೊಬ್ರು ಕೊಡ್ತಾರಂತ ಬೇಡ. ಎಷ್ಟು ದುಡಿತೀವಿ ಅದು ಒಂದು ಮೈಗೆ ಹತ್ತುತ್ತೆ ಅಂತ ಅನ್ನೋ ರೀತಿಯಲ್ಲಿ ಸರ್ ಈಗ ನೋಡ್ಬೇಕಂದ್ರೆ ಸೋಷಿಯಲ್ ಮೀಡಿಯಾ ಗುಂಗು ಜಾಸ್ತಿ ಆಗಿದೆ ನಮ್ಮ ಯುವಕರಿಗೆ. ಇವತ್ತಿನ ಯುವ ಗಾಯಕನಿಗೆ ಒಬ್ಬ ಹುಡುಗ ಅಂತ ತಿಳಿರಿ, ಅವನ ಟ್ಯಾಲೆಂಟನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ತೋರಿಸಿದ್ರೆ ಅವನಿಗೆ ನಿಜವಾಗ್ಲೂ ತಲುಪುವಂತಹ ಪ್ಲಾಟ್ಫಾರ್ಮ್ ಅವನಿಗೆ ಸಿಗುತ್ತಾ? 100%. ಸೊ ಡೆಡಿಕೇಶನ್ ಬೇಕಂತೀರ ಸರ್? ಈಗ ಹೆಂಗಂದ್ರೆ ಈಗ ಒಂದು ವಿಡಿಯೋ ಮಾಡಿದೆ, ಅದು ಓಡ್ಲಿಲ್ಲ ಅಂತೇಳಿ ಬಿಡಪ್ಪ ಜನ ನೋಡಲ್ಲ ಅಂತ ಇರಬಾರ್ದು. ಫಸ್ಟ್ ಹಂಗೆ ಮಾಡ್ತಾ ಇರಬೇಕು. ಸರ್, ಈಗ ನಿಮ್ಮ ಪ್ರಕಾರ ಇವಾಗ ನೀವು ಹೇಳಿದ್ರಿ ವಿಡಿಯೋ ಓಡದೆ ಹೋದರೆ, ಇವಾಗ ಎಕ್ಸಾಂಪಲ್ ಅಂದರೆ ನೀವು ಗಾಯಕರು, ನಾನು ಆ್ಯಂಕರು. ಸೊ ಇವಾಗ ನಾನು ಆ್ಯಂಕರಿಂಗ್ ನಂದು ವೃತ್ತಿ ಪ್ರಕಾರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಓಡ್ತಾ ಇಲ್ಲ. ನಾನು ಸಿಂಗರ್ ಆಗಬೇಕು ಅಥವಾ ನಾನು ಕೊರಿಯೋಗ್ರಾಫಿಂಗ್ ಮಾಡಬೇಕು, ನನ್ನ ವಿಡಿಯೋ ಓಡುತ್ತೆ ಅಂತ ಈ ರೀತಿ ಇರುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ? ಏನಿಲ್ಲ, ಎಲ್ಲ ಇರಬೇಕು, ಬಟ್ ಅಂದ್ರೆ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಓವರ್ ಕಾನ್ಫಿಡೆಂಟ್ ಎಲ್ಲಾನು ಮಾಡಬೇಕು ಅಂತ ಇರ್ತಾರೆ. ನಾನು ಎಲ್ಲ ಮಾಡಿ ನೋಡಬೇಕು, ಯಾವುದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಈಗ ನಾನು ಸಿಂಗರ್, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಡ್ಯಾನ್ಸಿಂಗು ಬರುತ್ತೆ, ನಾನು ಜಂಪಿಂಗು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಓಕೆ, ಹಂಗಂತ ನಾನು ಏನಂದು ಓಡುತ್ತೆ ವಿಡಿಯೋ ಇದನ್ನ ಮಾಡಿದ್ರೆ ಜನ ನೋಡ್ತಾರೆ, ಹೌದು, ಅದು ಇಲ್ಲ. ಆ ರೀತಿ ಇದು ಮಾಡೋದಕ್ಕಾಗಲ್ಲ ಅಂತ ಅನ್ನೋದು. ಟ್ಯಾಲೆಂಟ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ. ಸರ್, ಇವಾಗ ಸರೆಗಮಪ ವೇದಿಕೆಯಿಂದ ನಿಮ್ಮ ಲೈಫ್ ಟರ್ನ್ ಔಟ್ ಆಯಿತು ಅಂತ ಹೇಳಬಹುದು. ಯಾವ ರೀತಿ ಸರ್, ಏನೇನು ಚೇಂಜಸ್ ಆಗಿದೆ ಮೊದಲನೇ ಲೈಫ್ಗಿಂತಾನು ಇವಾಗಿನ ಲೈಫ್ನಲ್ಲಿ? ಅವಾಗ ಬಡತನ ಇತ್ತು, ಇವಾಗೂ ಬಡತನ ಇದೆ, ಏನು ಸಾವುಕಾರ್ತಾನೆ ಏನಿಲ್ಲ. ಏನೋ ಈವೆಂಟ್ಸ್ಗೂ ದುಡ್ಡು ಬರುತ್ತೆ, ಮನೆ ಕಟ್ಸ್ಬೇಕು, ತುಂಬಾನೇ ಕಷ್ಟ ಇದೆ. ಪರವಾಗಿಲ್ಲ, ಕಷ್ಟ ಆದರೂ ದುಡ್ಡು ಕಟ್ಸ್ತೀನಿ. ಆದರೂ ಕೂಡ ಅವಾಗಿನಗಿಂತಲೂ ಇವಾಗ ಸ್ವಲ್ಪ ಚೇಂಜಸ್ ಇದೆ ಅಂತ ಅಂತೀರ? 100% ಇದೆ ಸರ್. ಇವಾಗ ನೋಡ್ಬೇಕಂದ್ರೆ ನಿಮ್ಮೂರಲ್ಲಿ ಓಡಾಡಬೇಕಾದ್ರೆ, ಇವಾಗ ಸುತ್ತಾಡಬೇಕಾದ್ರೆ ಏನಾದರೂ ಸುತ್ತಾಡ್ತೀರಾ ಮೊದಲನೇ ಹಾಗೆ ಕ್ಯಾಶುವಲ್ ಆಗಿ? ನಾನು ಯಾವ್ಯಾವ ಜಾಗ ಕೂತ್ಕೊಂಡಿದ್ದೆ ಆ ಜಾಗ ಹೋಗಿ ಕೂತ್ಕೊಂತೀನಿ. ಯಾವುದೋ ಏನು ಡಿಮ್ಯಾಂಡ್ ಮಾಡಲ್ಲ, ನಂಗೆ ಅದೇ ಜಾಗ ಇರಬೇಕು, ಅದೇ ಜಾಗ ಇರಲಿ ಅಂತ ಹೋಗಿ ಕೂತ್ಕೊಂತೀನಿ, ಮಾತಾಡ್ತೀನಿ. ಯಾವ ರೀತಿ ಅಂದ್ರೆ ಸ್ವಲ್ಪ ಏನಾದ್ರೂ ಆದ ತಕ್ಷಣ ಸೆಲೆಬ್ರಿಟಿ ಅನ್ನೋ ಒಂದು ಭಾವನೆ ಬರುತ್ತೆ? ಯಾವುದೂ ಇಲ್ಲ, ನಾನು ಊರಲ್ಲಿ ಸುಮ್ಮನೆ ಆರಾಮಾಗಿ ಒಬ್ಬನೇ ಓಡಾಡ್ತೀನಿ, ಕ್ಯಾಶುವಲ್ ಆಗಿ ಒಬ್ಬನೇ ಓಡಾಡ್ತೀನಿ. ನನ್ನ ಜೊತೆಗೆ ಯಾರನ್ನ ಫ್ರೆಂಡ್ ಇದ್ರೆ ಕರ್ಕೊಂಡು ಓಡಾಡ್ತೀನಿ. ಸುಮ್ಮನೆ ಏನಪ್ಪ ಎಂಜಾಯ್ ಅಷ್ಟೇ. ನನಗಿನ ಒಂದು ಸೆಲೆಬ್ರಿಟಿ, ನನ್ನ ಜನ ನೋಡ್ತಾರೆ, ಮಾತಾಡಿಸ್ತಾರೆ, ನಾನು ಹಿಂಗೆ ಬೈತಾರೆ, ಅದೆಲ್ಲ ಯಾವುದಿಲ್ಲ.
ಓಕೆ. ಯಾಕಂದರೆ ಸಿರಿತನ ಬಂದಾಗ ಹಳೆತನ ಮರಿಬಾರ್ದಂತೆ. ಹೌದು ಸರ್. ಈ ಒಂದು ಸಿಂಗಿಂಗ್ ಇದರಲ್ಲಿ ನೀವೇನಾದರೂ ಸೆಲೆಕ್ಟ್ ಆಗದೆ ಹೋದರೆ ಬೇರೆದು ಏನಾದರೂ ಯೋಜನೆ ನೀವು ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿದ್ರ? ಇಟ್ಕೊಂಡಿದ್ವಿ, ಏನಾದರೂ ದುಡಿಬೇಕು ಸಮಥಿಂಗ್, ಅದೇ ಹೂವಿನ ವ್ಯಾಪಾರ ಮಾಡ್ಬೇಕು ಅನ್ನೋ ಥರ ಇತ್ತು. ಅದೇ ಬಿಸ್ನೆಸ್ನ ಮೇಲೆ ಮಾಡಬೇಕು ಅಂತ ಒಂದು ಇದು ಇತ್ತು ಸರ್. ಓಕೆ. ಸೊ ಇವಾಗ ನಮ್ಮ ಗಾಯಕರಿದ್ದಾರೆ, ಬಿಗಿನರ್ಸ್ ಅಂದರೆ ಇವಾಗ ಸ್ವಲ್ಪ ಕಲಿತಾ ಇರೋರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಏನು ಹೇಳ್ತೀನಿ ಅಂದರೆ, ಲೇಜಿ ಮಾಡಬೇಡಿ, ಚೆನ್ನಾಗಿ ಕಲೀರಿ. ಹೇಳೋಕ್ಕಾಗಲ್ಲ, ನಿಮ್ಮ ಲಕ್ಕಿದ್ರೆ ಅದರಿಂದ ನೀವು ಇಟ್ಟಾಗ್ಬೋದು. ಇಷ್ಟೇ ಅಂತೇಳಿ ಬಿಡಬೇಡಿ, ಅದು ಆಗಲ್ಲ ಇದಾಗಲ್ಲ ಅಂತ ಯಾವುದು ಅನ್ಕೋಬೇಡಿ. ಎಕ್ಸಾಂಪಲ್ ನಾನೇ ಕಾರಣ. ಇವತ್ತು ನಾನು ಹಂಗೆ ಅನ್ಕೊಂಡಿದ್ರೆ ಇವತ್ತವರೆಗೂ ಇಲ್ಲಿ ಬಂದು ಕುದುರೋಕ್ಕಾಗ್ತಿದ್ದಿಲ್ಲ. ನೆಕ್ಸ್ಟು ನೀವು ಹಂಗೆ ಕುಂದಿರ್ಬೇಕಂದ್ರೆ ಪ್ರಯತ್ನ ಮಾಡಿ ಅಷ್ಟೇ. ಮತ್ತೆ ಸರ್, ಇವಾಗ ಮುಂದೆ ಬರುವಂಥ ಭವಿಷ್ಯದಲ್ಲಿ ನಿಮ್ಮದೇ ಆದಂತಹ ಏನಾದರೂ ಸ್ವಂತ ರೆಕಾರ್ಡಿಂಗ್ಸ್, ಸಾಂಗ್ ರೆಕಾರ್ಡಿಂಗ್ಸ್ಗಳು ಆಗಲಿ, ಧ್ವನಿ ಮುದ್ರಕಗಳು ಆಗಿರಲಿ, ಅವೇನಾದರೂ ಬಿಡುಗಡೆ ಮಾಡುವಂಥ ಯೋಜನೆ ಇದೆ? ಇದೆ, ತುಂಬ ಇದೆ. ಓಕೆ. ಅಂದರೆ ಸಾಂಗ್ಸ್ ರಿಲೀಸ್ ಇದೆ ಸರ್, ನೀವೇ ಸ್ವಂತ ಬರೆದ? ನಾನೇ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನೇ ಲಿರಿಕ್ಸ್ ಬರ್ತೀನಿ, ನಾನೇ ಹಾಡಾಡ್ತೀನಿ. ಆ್ಯಕ್ಚುಲಿ ನಂದೇ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ. ಓಕೆ. ಈಗ ಕಲಿತಾ ಇದ್ದೀನಿ. ಅದರಲ್ಲಿ ಕಲ್ತ ಮೇಲೆ ನನ್ನ ಸ್ಟುಡಿಯೋದಲ್ಲೇ ನಾನು ಎಲ್ಲ ಆಲ್ಮೋಸ್ಟ್ ಮಾಡ್ಕೊತೀನಿ. ಈಗ ಆಲ್ಮೋಸ್ಟ್ ಎಲ್ಲ, ಈಗ ನಾನು ಸ್ವಲ್ಪ ಕಲ್ಲರಕ್ಕೆ ಮುಂಚೆ ಸ್ವಲ್ಪ ಅರ್ಜೆಂಟ್ ಜನ ಕೇಳ್ತಿರೋದಕ್ಕೆ ಬೇರೆ ಸ್ಟುಡಿಯೋಗೆ ಹೋಗ್ತೀನಿ ನಾನು. ಓಕೆ. ಸೊ ನಿಮ್ಮದೇ ಆದಂತಹ ಸಾಂಗ್ಸ್ಗಳನ್ನು ಕೂಡ ನೀವು ಇವಾಗ ಬರುವಂಥ ದಿನಗಳಲ್ಲಿ ಬಿಡೋರಿದ್ದೀರಾ. ಸೊ ದೊಡ್ಡ ಮಟ್ಟದಲ್ಲಿ ಮಾಡಿರುವಂತಹ ಪ್ರಾಜೆಕ್ಟ್ಗಳು ಕೂಡ ಏನಾದರೂ ಬರೋ ಇದ್ದಾವ ಸರ್ ಮುಂದಿನ? ನೋಡ್ಬೇಕು, ಅದು ಗೊತ್ತಿಲ್ಲ, ಬರಬಹುದು, ಹೇಳಕ್ಕಾಗಲ್ಲ. ಸಿಗ್ನೇಚರ್ ಏನಾದರೂ ಮಾಡಿದ್ರ ಈ ಮುಂದಿನ ಅದು ಪ್ರಾಜೆಕ್ಟ್ಗಳಿಗೆ? ಇಲ್ಲ, ಬಟ್ ನೋಡೋಣ, ಒಂದು ಬರಬಹುದು ಅನ್ಕೊಂಡಿದ್ದೀನಿ. ಬರಬಹುದು ಅಂತ ಅನ್ನೋದು. ಸೊ ಇವಾಗ ಮುಂದೆ ಬರುವಂತಹ ಒಂದು 5 ವರ್ಷದಲ್ಲಿ ನಿಮ್ಮನ್ನ ನೀವು ಯಾವ ಸ್ಟೇಜ್ ಮೇಲೆ ನೋಡಬೇಕು ಅಂತ ಊಹೆ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್, ನಾನು ಒಂದು ಹೇಳ್ಬೇಕಂದ್ರೆ, ನನಗೆ ಸ್ಟೇಜ್ ಒಂದು ದೇವ್ರು ಇದ್ದಂಗೆ. ನಾನು ಯಾವಾಗಲೂ ಇವತ್ತು ತನ್ನ ಊಟ ಮಾಡ್ತಿದ್ರೆ ಅದೇ ಸ್ಟೇಜಿಂದ ನಾನು ಬಂದಿರೋದು. ಆ ಸ್ಟೇಜ್ಗಳು ಯಾವುದೇ ಚಿಕ್ಕ ಸ್ಟೇಜ್ ಇದ್ರೂ ಅದಕ್ಕೆ ನಮಸ್ಕಾರ ಮಾಡ್ಕೊಂಡೇ ಇರೋದು ನಾನು. ಯಾಕಂದ್ರೆ ಅದೊಂದು ತುತ್ತನ್ನ ಕೊಡುತ್ತೆ ನಮಗೆ. ಅದಕ್ಕೆ ನಾನು ಗೌರವ ಸಾಯೋವರೆಗೂ ಕೊಡ್ತೀನಿ. ಋಣ ತೀರ್ಸಕ್ಕಾಗಲ್ಲ ಅಷ್ಟು. ಆ ಥರ ಆ ಚಿಕ್ಕ ಸ್ಟೇಜ್ ಸಿಕ್ಕರೂ ಚೆನ್ನಾಗಿ ಮಾತಾಡ್ಕೊಂಡು ಹಾಡ್ಕೊಂಡು ಬರ್ತೀನಿ ಮೇಡಮ್. ಅಂದರೆ ಒಂದು 5 ವರ್ಷದ ನಂತರ ಏನಾದರೂ ನಿಮ್ಮದು ಪ್ಲ್ಯಾನಿಂಗ್ಸ್ ಇದ್ದಾವ? ಮೇಡಮ್ ನೋಡಿ ಮೇಡಮ್, ಹಣೆ ಬರದಲ್ಲಿ ಲೆಕ್ಕ ಅಂತಿರ್ಬೇಕು. ನಾವು ಮಾತಾಡ್ತೀವಿ ಅಷ್ಟೇ. ನಾವು ಹಿಂಗಿರ್ಬೇಕು ಹಂಗಿರ್ಬೇಕು, ಹೆಂಗೆಂಗೋ ಇರೋರು ಇವತ್ತು ಹೆಂಗೆಂಗೋ ಅದಾರೆ, ನಾವೇ ಲೆಕ್ಕ. ಸೊ ಅಂದರೆ ಆ ರೀತಿ ಏನೂ ಪ್ಲಾನ್ ಮಾಡಿಲ್ಲ. ಬರುವಂಥ ದಿನಗಳಲ್ಲಿ ಏನೇ ಚಾನ್ಸ್ ಸಿಕ್ಕಿದ್ರು ನಾನು ಒಂದು ಯೋಚನೆ ಮಾಡ್ತೀನಿ, ನಾನು ಬೆಳಗ್ಗೆ ಎದ್ದು ಕರೆಕ್ಟ್ ನಾನು ಪ್ರೊಫೆಷ್ನಲ್ ಆಗಿದ್ದೀನಿ ಅಷ್ಟೇ. ಅದು ಒಂದನ್ನು ನೀವು ಅದೊಂದು ನಿನ್ನೆ ಚಿಂತೆ ನಿನ್ನೆಗೆ, ನಾಳೆ ಇದು ನಾಳೆಗೆ, ಇವತ್ತು ನೆಟ್ಟಗಿರೋಣ ಹಂಗೆ. ಹೌದು ಸರ್. ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಚಾನೆಲ್ಗಳು, ಪೇಜ್ಗಳನ್ನು ಇಟ್ಕೊಂಡ್ಬಿಟ್ಟು ಯುವಕರು ತಮ್ಮ ಟ್ಯಾಲೆಂಟನ್ನು ಶೋ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡುವಂತಹ ಮಾತು ಸರ್ ಏನಾದರೂ ನಿಮ್ಮಿಂದ? ಇನ್ನಷ್ಟು ಕಲೀರಿ, ಚೆನ್ನಾಗಿ ಕಲೀರಿ. ಯಾರೋ ಏನು ಅಂತ ನಾನು ತಲೆ ಕೆಡಿಸ್ಕೋಬೇಡಿ. ಅನ್ನೋರಿಗೆಲ್ಲ ಒಳ್ಳೇದು ಬಯಸಿ. ಇವತ್ತು ನಾನು ಹಂಗೆ ಇದ್ದಿದ್ದಕ್ಕೆ ಬೆಳೆದಿರೋದು. ನಾನು ಹೇಳೋದಂದೆ, ತುಂಬ ಬರ್ತವೆ. ರೋಡ್ ದಾಟಬೇಕಾದ್ರೆ 1000 ಗಾಡಿ ಅಡ್ಡ ಬರ್ತವೆ ಜೀವನ, ಇದು ತುಂಬ ಬರ್ತವೆ. ತಲೆ ಕೆಡಿಸ್ಕೋಬೇಡ್ರಿ, ಚೆನ್ನಾಗಿ ಬೆಳೀರಿ, ಒಳ್ಳೇದಾಗಲಿ ಅಷ್ಟೇ ಹೇಳೋದು ನಾನು. ಓಕೆ ಸರ್, ಇವಾಗ ಸ್ಯಾಂಡಲ್ವುಡ್ ಅಂತ ಬಂದರೆ ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುವಂತಹ ನಿಮ್ಮ ಕನಸುಗಳೇನು? ಯಾವಾದ್ರೂ ಕನಸಿದೆ? ಫಿಲಿಮ್ ಆಡ್ಬೇಕಂತ ತುಂಬಾ ಕನಸಿದೆ. ಆಲ್ಮೋಸ್ಟ್ ನೆರವೇರಿದೆ. ಸ್ವಲ್ಪ ಇನ್ನು ಹಾಡ್ಬೇಕಂತಿದೆ. ನಾನು ಅಫಿಷಿಯಲ್ ಸಿಂಗರ್ ಆಗಬೇಕು, ಕ್ಲಾಸಿಕಲ್ ಸಿಂಗರ್ ಆಗಬೇಕನ್ನೋ ಇದೆ, ಒಂದು ಆಸೆ ಇದೆ. ಸೊ ಇವತ್ತಿನ ಯುವಕರಿಗೆ ತಮ್ಮ ಕ್ಷೇತ್ರಕ್ಕೆ ಅವರು ಕಾನ್ಸ್ಟೆಂಟ್ ಆಗಿ ಸ್ಟ್ರಗಲ್ ಮಾಡಬೇಕು, ಸಿಂಗರ್ ಇದ್ದರೆ ಸಿಂಗಿಂಗ್ ಮಾಡ್ತಾ ಬಂದರೆ ಅವರಿಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಸಿಗತ್ತೆ ಅಂತ ಹೇಳೋದಕ್ಕೆ ಅವರಿಗೋಸ್ಕರ ಒಂದು ಏನಾದರೂ ಕಿವಿ ಮಾತು ಸರ್? ನೋಡಿ, ಪ್ರಯತ್ನ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಇವತ್ತು ಮಾಡಿ ಇನ್ನೊಂದು 2 ದಿನ ಬಿಡೋಣ ಬಿಡು, ನಾಳೆ ಮಾಡೋಣ ಅದಿರಬಾರ್ದು.
ಇವತ್ತೊಂದು ಪ್ರಾಜೆಕ್ಟ್ ವರ್ಕ್ ನಮ್ಗೆ ಸಿಕ್ಕಿದೆಯಪ್ಪ, ಇದನ್ನ ಕಂಟಿನ್ಯೂ ಆಗಿ ಮುಗಿಯೋವರೆಗೂ ಬಿಡಬಾರ್ದು, ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಸಿಗುತ್ತೆ ಅನ್ನೋ ಫೀಲಲ್ಲೂ ಇರಬಾರ್ದು. ಇವತ್ತು ಸಿಕ್ಕಿದ್ದನ್ನ ಇವತ್ತು ನಾನು ಚೆನ್ನಾಗಿ ಮಾಡ್ಬೇಕು, ಇದನ್ನ ಚೆನ್ನಾಗಿ ಮಾಡಿ ಪ್ರೆಸೆಂಟ್ ಮಾಡಬೇಕು. ಈ ಸಾಂಗ್ ಕೊಟ್ಟಿದ್ದಾರೆ ನನಗೆ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ನಾನು ಇಷ್ಟ ಆಡಿ ನಾಳೆ ನಾನು ಚಾಚಿದ ಅದು ಬರಬಾರ್ದು. ಈ ಸಾಂಗ್ ಕಲ್ತೀನಿ ಅಂದ್ರೆ ಎಷ್ಟೇ ಕಷ್ಟ ಅಲ್ಪ, ಇನ್ನು ಬಂದಿಲ್ಲ ಅಂದ್ರೆ 4 ಅಕ್ಷರನೇ ಬರ್ಲಿ, ಇವತ್ತು ಪ್ರಯತ್ನ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ 100% ಪ್ರತಿಫಲ ಸಿಗುತ್ತೆ. ನೀವು ಕೂಡ ಇದನ್ನೇ ಅಳವಡಿಸ್ಕೊಂಡು 100%. ನಾನು ಹಿಂಗಿದ್ದಕ್ಕೆ ಹಿಂಗೆ ಕಲ್ತಿರೋದು ಹಾಡುಗಳು. ಇಲ್ಲಿದ್ರೆ ತಪ್ಪು ಆಗ್ತವೆ ಕೆಲವೊಂದಿಷ್ಟು ಹಾಡಲ್ಲಿ, ಶ್ರುತಿ ಹೋಗ್ಬೋದು, ತಾಳ ಹೋಗ್ಬೋದು, ಯಾರು ಕರೆಕ್ಟ್ ಹಾಡ್ತಾರೆ ಅನ್ನೋದು ತಪ್ಪು ಆಗ್ತವೆ, ತಪ್ಪು ತೆಗೆದುಕೊಳ್ಬೇಕು ಅಷ್ಟೇ. ಸರ್, ಇವಾಗ ನಮ್ಮ ಬೀದರ್ ಜಿಲ್ಲೆಗೆ ನೀವಿದು ಮೊದಲು ಕೂಡ ಬಂದಿದ್ರ ಸರ್? ಇವೆಂಟ್ ಬಂದಿದ್ವಿ ಇಲ್ಲಿ ಕಂಠಿ ಅವ್ರದ್ದು ಒಂದು ಮಠ ಇದೆಯಲ್ಲ, ದೇವಸ್ಥಾನಕ್ಕೆ ಬಂದಿದ್ವಿ ಇವೆಂಟ್. ಇನ್ನೊಂದು ಹಂಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ಸಮಥಿಂಗ್. ಓಕೆ, ಸೊ ಇಲ್ಲಿಂದಾನೇ ಇವೆಂಟ್ ಕಾಂಟ್ಯಾಕ್ಟ್ ಮಾಡಿದ್ರಿ. ಯಾವ ರೀತಿ ಅನಿಸಿತ್ತು ಸರ್ ನಮ್ಮ ಬೀದರ್ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಊರು, ತುಂಬ ಖುಷಿಯಾಗುತ್ತೆ ಬೀದರ್ ಅಂದರೆ. ನಾನು ಫಸ್ಟ್ ಟೈಮ್ ಬಂದಾಗ ಖುಷಿ ಆಯ್ತು ನನಗೆ, ತುಂಬ ಸಪೋರ್ಟ್ ಸಿಕ್ತು, ಚೆನ್ನಾಗಿ ಮಾತಾಡ್ಸಿದ್ರು, ಆಮೇಲೆ ಪ್ರೀತಿ ತೋರಿಸಿದ್ರು, ತಾಯಂದ್ರು ಪ್ರೀತಿ ತೋರಿಸಿದ್ರು. ಬೀದರ್ ಒಂಥರ ಮೆಸರು ಇದ್ದಂಗೆ ಸ್ವೀಟ್. ನಮ್ಮ ಬೀದರ್ ಜನತೆಗೆ ಒಂದು ಯಾವುದಾದ್ರೂ ನಿಮ್ಮ ಹಾಡ್ ಡೆಡಿಕೇಟ್ ಮಾಡಿ ಹಾಡಬೇಕು ಸರ್. ಡೆಡಿಕೇಶನ್? ಹಾಂ. ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಎಗೋವಿದ್ದಿನ ಎಗೋವಾದಿನ ಮರೆತೋದೆ ನನಗೀಗ ನಿನ್ನೆ ಗುಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ, ಈ ಥರ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವಾಗ ನೋಡಿ, ಹಿನ್ನೆಲೆ ಗಾಯಕರು, ಒಬ್ಬ ಗಾಯಕ ಅಂತ ಬಂದರೆ ಏನೇನು ಕಷ್ಟಗಳನ್ನು ಅವನು ಅನುಭವಿಸ್ತಾನೆ ಸರ್? ಯಾವ ಕಷ್ಟಗಳನ್ನು ಮೀರಿ ಈ ಒಂದು ಪ್ರಯಾಣ ಏನಿರುತ್ತೆ, ಆ ಪ್ರಯಾಣದಲ್ಲಿ ಕಳ್ಳು ಮುಳ್ಳು ಅಂತ ಬಂದೇ ಬರುತ್ತೆ, ಅದನ್ನು ಯಾವ ರೀತಿಯಾಗಿ ಮೀರಿ ಅವನು ಗೆಲ್ಲಬಹುದು ಅಂತ ಅಂತೀರಾ ನೀವು? ಮೇಡಮ್, ಹುಡುಗರ ಲೈಫ್ ಹೆಂಗಂದರೆ ತುಂಬ ಕಷ್ಟ. ಹುಡುಗರ ಲೈಫ್ ತುಂಬ ಅಂದರೆ ಭಾಳ ಕಷ್ಟ. ಯಾಕಂದರೆ 20 ವಯಸ್ಸು ಬಂದು ದುಡಿಬೇಕು, ಮನೆ ಜವಾಬ್ದಾರಿ ನೋಡ್ಕೋಬೇಕು, ವಾರ ಬಂದರೆ ಸಂತಿ ಮಾಡಬೇಕು, ಲೋನ್ ಇದ್ರೆ ಲೋನ್ ಕಟ್ಕೋಬೇಕು, ಪ್ರತಿಯೊಂದು ನಾವೇ ಮಾಡಬೇಕು. ಅಂದಮೇಲೆ ಅದರಲ್ಲಿ ಇದೊಂದು ನಮ್ಮ ಸೈಡ್ ಒಂದು ಕಲಾವಿದ ಅಂತ ಇರುತ್ತೆ, ಅದನ್ನು ಸಾಗಿಸ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇಟ್ಕೊಂಡು ನಾವು ಒಂದು ಸಾಂಗ್ ಮಾಡಬೇಕು, ಏನಾದರೂ ಜನಕ್ಕೆ ಕೊಡ್ಬೇಕು ಅನ್ನೋದ್ರಲ್ಲಿ ಹೋಗ್ತೀವಲ್ಲ, ತುಂಬ ಕಷ್ಟ ಅಲ್ವಾ? ಹುಡುಗರ ಲೈಫ್ ಹೆಂಗಂದ್ರೆ ಒಂಥರ ಬಾವಿ ಇದ್ದಂಗೆ, ಅದ್ರಲ್ಲಿ ಯಾರು ಬೇಕಾದ್ರೂ ಈಜಾಡ್ ಹೋಗ್ಬಿಡ್ತಾರೆ, ಯಾರು ಬೇಕಾದ್ರೂ ಇದು ಆಗ್ಬಿಡ್ತಾರೆ. ಬಟ್ ಆದ್ರೆ ಬಾವಿ, ಯಾಕಂದ್ರೆ ಬಾವಿಲಿ ಇರೋನಿಗೆ ಗೊತ್ತು ಅದ್ರ ನಾವು ಏನು ಅದೆಷ್ಟು ಕಷ್ಟ ಅಂತೀವಿ. ಹೌದು ಸರ್. ಇವಾಗ ನೋಡಿ, ನೀವು ಕೂಡ ಗಾಯಕರಿದ್ದೀರಾ, ಹೇಳಿದ್ರಿ ನೀವು, ನಾನು ಆ್ಯಕ್ಚುಲಿ ಯಾವುದೇ ಕ್ಲಾಸಿಗೆ ಹೋಗಿಲ್ಲ, ಮಾಡಿಲ್ಲ ಅಂತ. ಕಲಿಕೆ ಟೈಮ್ನಲ್ಲಿ ಕಲಿಬೇಕಾದ್ರೆ ಏನು ಅನ್ನಿಸ್ತಾ ಇತ್ತು, ಫೀಲ್ ಆಗ್ತಾ ಇತ್ತ ನಾನು ಹೋಗಬೇಕು ಕಲಿಬೇಕು ಅಂತ? ಆದರೆ ಆರ್ಥಿಕ ಒಂದು ವ್ಯವಸ್ಥೆಯಿಂದ ಜಸ್ಟ್ ಯೂಟ್ಯೂಬನ್ನು, ಸೋಷಿಯಲ್ ಮೀಡಿಯಾದಿಂದ ಕಲಿತ್ರಿ ಸರ್. ಸರ್, ಇವಾಗ ಈಗ ಹೆಂಗಂದ್ರೆ ನೀವು ಕೇಳಿ ಕ್ವಶನ್ ಏನಂದ್ರೆ, ಇವಾಗ ನೀವು ಸಂಗೀತ ಕಲಿಬೇಕಾದ್ರೆ ಅವ್ರು ನೋಡ್ಬಿಟ್ಟು ನಿಮಗೆ ಕಲಿಬೇಕನ್ನೋ ಆಸಕ್ತಿ ಬರ್ತಿತ್ತಾ ಅಂತ ಕೇಳ್ತಿದ್ದೀರಾ? ನಾನಂದ್ರೆ ನಮ್ದು ಈಗ ನಂದಂತ ಎಲ್ಲ ಬಡತನದ ಹುಡುಗರದ್ದು ಇದೇ ಪ್ರಾಬ್ಲಮ್. ನಂದು ಒಬ್ಬಂದಲ್ಲ, ಎಲ್ಲ ತಂದೆ ತಾಯಿ ಇರ್ತಾರೆ, ಎಲ್ಲ ಇರ್ತಾರೆ, ಅವ್ರ ಕಷ್ಟಕ್ಕೆ ಅವ್ರು ಕಲಿಯೋಕ್ಕಾಗಿರಲ್ಲ. ಹಂಗೆ ನಾನು ಒಬ್ಬನ ಅದರಲ್ಲಿ, ನನಗೂ ಕಷ್ಟ ಇತ್ತು, ಕಲಿಯೋಕ್ಕಾಗಿಲ್ಲ. ಬಟ್ ಆದ್ರೆ ಏನು ಮಾಡ್ತೀರಾ, ಯೂಟ್ಯೂಬ್ ಇತ್ತಲ್ಲ, ಹೌದು, ಅದನ್ನ ನೋಡಿ ಕಲಿತೆ ಒಂದು ಹಂತಕ್ಕೆ ಬಂದೆ. ಸೋಷಿಯಲ್ ಮೀಡಿಯಾನ ಯಾವ ರೀತಿಯಾಗಿ ತಗೋಬೇಕು ಸರ್ ಇವತ್ತಿಂದ? ಎರಡು ಅವ್ರ ಇಷ್ಟ, ಇದು ಒಳ್ಳೆದವ್ರು ತಗೋಬೋದು, ಕೆಟ್ಟದವ್ರು ತಗೋಬೋದು. ಕೆಟ್ಟದ್ದು ಬೇಡ ಅಂತ ಒಳ್ಳೆ ತಗೋದ್ರೆ ಚಲೋ ಇರುತ್ತೆ. ಹೌದು, ಈ ರೀತಿ ಏನಾದರೂ ಯೂಟ್ಯೂಬಿಂದ ನಿಮ್ಮ ಹತ್ರ ಏನೋ ಟ್ಯಾಲೆಂಟ್, ಸೋಷಿಯಲ್ ಮೀಡಿಯಾನ ಕೊಟ್ಟಿದ್ರೆ ಅಂದರೆ ಒಳ್ಳೆ ಥರ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳಿ ಅಷ್ಟೇ. ಹೌದು ಹೌದು ಸರ್. ಇವಾಗ ಪಾರ್ಟ್ನರ್ ಅಂತ ಬಂದರೆ ಫ್ಯೂಚರ್ನಲ್ಲಿ ಅಥವಾ ಪಾಸ್ಟಲ್ಲಿ ಆ ರೀತಿ ಏನಾದರೂ ಇದ್ದರೆ ನಿಮ್ಮ ಅನಿಸಿಕೆ ಏನಾಗಿರುತ್ತೆ ಸರ್? ನಾನು ಒಂದೇ ಹೇಳೋದು, ಹೆಸರಿದೆ, ನೇಮ್ ಇದೆ, ದುಡ್ಡಿದೆ ಅಂತ ಯಾವತ್ತು ಹುಡುಗಿರಿಗೆ ಒಂದೇ ಕೇಳ್ಕೊಳ್ಳೋದು. ನಾನು ಮಾತಾಡೋದು ತಪ್ಪಿದ್ರೆ ಕ್ಷಮೆ ಇರಲಿ. ಯಾವತ್ತು ಆ ಬ್ಯಾಕ್ಗ್ರೌಂಡ್ ನೋಡಿ ಹೋಗ್ಬೇಡಿ, ಅವ್ನ ಪರಿಸ್ಥಿತಿ ಅವ್ನು ಹೆಂಗಿದ್ದಾನೆ ಅದನ್ನ ನೋಡ್ಕೊಂಡು ಹೋಗಿ. ಯಾಕಂದರೆ ಸಿರಿವಂತಿಕೆ ತುಂಬ ದಿನ ಉಳಿಯಲ್ಲ, ಮನಸ್ಸಲ್ಲಿರುವಂಥ ನಂಬಿಕೆ, ಪ್ರೀತಿ, ವಿಶ್ವಾಸ ತುಂಬ ಉಳಿಯೋದು. ಅದಕ್ಕೆ ನೀವು ಯಾವತ್ತೂ ಮೋಸ ಮಾಡಬೇಡಿ. ದುಡ್ಡು ಇವತ್ತಿರುತ್ತೆ, ಶ್ರೀಮಂತಿಕೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಪ್ರೀತಿ ಹಂಗೆಲ್ಲ, ಒಂದ್ಸಲ ಕುಂತಂದರೆ
ಭಗವಂತನೇ ಪ್ರೀತಿಗೋಸ್ಕರ ತ್ಯಾಗ ಮಾಡಿದಂಥವ್ರು. ಹಂಗೆ ನಾವು ಹುಡುಗರು ತ್ಯಾಗ ಮಾಡಿರ್ತೀವಿ. ದಯವಿಟ್ಟು ಅದೊಂದು ಮಾಡಿಬಿಡ್ರಿ, ಮೋಸ ಮಾಡಿಬಿಡ್ರಿ. ಏನು ಮಾಡಿದ್ರು ಪ್ರೀತಿ ಒಳಗೆ ತುಂಬ ನೊಂದು ಬೆಂದಿರೋ ಹುಡುಗರಿದ್ದೇವೆ. ದಯವಿಟ್ಟು ಹುಡುಗಿರಿಗೆ ಒಂದೇ ಕೇಳೋದು, ನೀವು ಮೋಸ ಮಾಡ್ತಿರೋ ಎಲ್ಲ ಹುಡುಗಿರಿಗೆ ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ಮೋಸ ಮಾಡಬೇಡಿ. ಅವರು ಪಾಪ ಮನಸ್ಸು ಬಿಟ್ಟು ನಿಮ್ಮ ಮನಸಾರಿ ಇಷ್ಟಪಟ್ಟಿರ್ತಾರೆ, ನೀವೇ ಎಲ್ಲ ಸರ್ವಸ್ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಹಂಗಾಗಿ ದಯವಿಟ್ಟು ಮೋಸ ಮಾಡಬೇಡಿ. ಆ ಪ್ರೀತಿನ ಉಳಿಸ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಯಾರ್ಯಾರು ಪ್ರೀತಿ ಮಾಡ್ತೀರಾ ಅವ್ರಿಗೆ ಯಾರಿಗೂ ನಾನು ಭಗವಂತ ಕೇಳ್ಕೊತೀನಿ, ನಮ್ಮ ಲವ್ ಮಾಡೋ ಹುಡುಗರು ಮೋಸ ಆಗಬಾರ್ದು, ಒಳ್ಳೆ ರೀತಿಯಿಂದ ಆಗಲಿ. ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಏನೋ ಒಂದು ಓಡೋಗೋದಂಥ ಕೆಲಸ ಮಾಡಬೇಡಿ. ಆದಷ್ಟು ಮನೇಲಿ ಒಪ್ಪಿಸಿ ಮದುವೆಗೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಹುಡುಗಿರಿಗೆ ಒಂದೇ, ಮೋಸ ಯಾವತ್ತೂ ಮಾಡಬೇಡ್ರಿ. ಯಾಕಂದರೆ ತುಂಬ ಜನ ಸತ್ತೋಗಿದ್ದಾರೆ, ತುಂಬ ಜನ ಅದರಲ್ಲಿ ತುಂಬ ನೊಂದು ಬಂದಿದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹಂಗೆ ಅಲ್ಲ. ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ಆ ಹುಡುಗಿ ನೋಡಿದ್ರೆ ನಮ್ಗೆ ಬಿಡ್ತಾಳಿಲ್ಲ ಅಂತ ಅನ್ನೋದಕ್ಕಿಂತ ನಮ್ಮ ಮಿಡಲ್ ಕ್ಲಾಸ್ ನೋಡಿ ನಮ್ಗೆ ಬೆಳೆದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ಹೌದು, ಅದೇ ನಮ್ಮ ಪ್ರಾಬ್ಲಮ್. ಹೆಂಗಂದ್ರೆ ಅಲ್ಲೊಂದು ಹುಡುಗಿ ಚೆನ್ನಾಗಿರ್ತಾಳೆ, ನಮ್ಮ ಪಕ್ಕದಲ್ಲಿ ನಮ್ಮ ದೋಸ್ತ ಹೇಳ್ತಿರ್ತಾನೆ, ಹುಡುಗಿ ಚೆನ್ನಾಗಿದ್ದಾಳೆ, ನೀವು ಬಿಡ್ತಾಳೆ ಚೆನ್ನಾಗಿದೆ ಅಂತ ಇರ್ತೀವಿ. ನಾವು ಎಷ್ಟೋ ಚೆನ್ನಾಗಿದ್ರು ನಮ್ಮದು ಬಡತನ ನೋಡಿದಾಗ ನಾವೇ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮ ಬಡತನ ನೋಡ್ಗಡೆನೆ, ಅಯ್ಯೋ ನಮ್ಮ ಬಡತನ ಮುಂದೆ ಯಾಕೆ ಎಲ್ಲಿ ಬಿಡ್ತಾಳು ಮನೆ, ಬೇಡಪ್ಪ ಚಂದ ಇರಲಿ, ಬೇಡ ಹಂಗೆ ಇರ್ತೀನಿ, ನಮ್ಮದೇ ಕಷ್ಟ ಭಾಳ ಐತಿ, ಇನ್ನು ಹೊಲ್ದಕ್ಕೆ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಈಕಿ ನೋಡ್ಕೊಂಡು ಕುಂತ್ರಿ ಎಲ್ಲೋ ಮರೆ ಅಕ್ಕಿ ಐಫೈ ಅದಳೆ, ನಾ ಹಿಂಗೆ ಇದ್ದೀನಿ, ಯಾಕೆ ಬೇಕಪ್ಪ. ಅದಕ್ಕೆ ನಾನು ಹಾಡು ಬರ್ತೀನಿ, ದುಡುಕೊಂಡ ತಿನ್ನವ ನಾನ ಸಾಲಿಯ ಕಲತಕ್ಕೆ ನೀನು ಕೊಡತಾರಲ್ಲ ಕೇಳತಿ ನಿಮ್ಮ ಮೋಹನ. ಹಂಗೆ ಬಟ್ ಏನೇ ಮಾಡಿ ಮೋಸ ಮಾಡಬೇಡಿ ಅಷ್ಟೇ. ನೀವು ಎಲ್ಲರೂ ಮಾಡಲ್ಲ, ಬಟ್ ಏನೋ ನಿಮ್ದು ಒಂದು ಮನಸ್ತಾಪಗಳು ಆ ಥರ ಇರುತ್ತೆ, ಆ ಟೈಮ್ ಹಂಗಿರುತ್ತೆ, ಆ ಥರ ಮಾಡಿರ್ತೀರ. ಯಾರೂ ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡೋದೆ, ತಪ್ಪು ಮಾಡಬೇಕು. ತಪ್ಪೇ ಜೀವನ ಆಗಬಾರ್ದು ನನ್ನ ಪ್ರಕಾರ. ತಪ್ಪು ಮಾಡಿದ ವ್ಯಕ್ತಿ ಯಾರೂ ಇಲ್ಲ, ಯಾವ ಹುಡುಗಿನೂ ಇಲ್ಲ, ಯಾರೂ ಮಾಡೋದಿಲ್ಲ. ಎಲ್ಲರೂ ತಪ್ಪು ಮಾಡೋರೆ, ಆ ತಪ್ಪನ್ನ ತೆಗೆದುಕೊಂಡು ನೆಕ್ಸ್ಟ್ ಆ ತಪ್ಪು ಮಾಡಲಾರ್ದಂಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿ. ಪ್ರೀತಿ ಅಂದರೆ ಹೆಂಗೆ ಅಂದರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳಿ. ನೀನು ತಪ್ಪು ಮಾಡಿದಾಗ ಅವಳು ಸಾರಿ ಕೇಳಿರ್ಬೇಕು, ಅವಳು ತಪ್ಪು ಮಾಡಿದಾಗ ನೀನು ಸಾರಿ ಕೇಳಿರಬೇಕು. ಒಬ್ಬರೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಮಾತಾಡಬೇಕಾದ್ರೆ ನೀನು ಹಿಂಗೆ ಮಾತಾಡ್ತೀಯಾ, ಹಂಗೆ ಮಾತಾಡ್ತೀಯಾ, ಅವೆಲ್ಲ ಯಾವುದೂ ಇರಬಾರ್ದು. ಅನುಮಾನ ಅನ್ನೋದು ತೆಗೆದಾಕ್ರಿ, ಅನುಮಾನ ಇರಬಾರ್ದು. ನಂಬಿಕೆ ಇದ್ದರೆ ಪ್ರೀತಿ ಮಾಡಿ, ಇಲ್ಲಿದ್ರೆ ಬೇಡ. ಯಾಕಂದರೆ ನಂಬಿಕೆನೇ ಪ್ರೀತಿ ಅಲ್ವಾ. ಸುಮ್ಮನೆ ಏನೋ ನನ್ನ ಚೆನ್ನಾಗಿದ್ದಾಳೆ ಅಂತ ಯಾವತ್ತೂ ಮೇಲ್ಬಿದ್ದು ಹೋಗ್ಬೇಡಿ. ಅಂದ ಚಂದ ಭಾಳ ದಿನ ಇರಲ್ಲ, ನೀವು ಕೊಟ್ಟಿರುವಂಥ ಪ್ರೀತಿ ಭಾಳ ದಿನ ಇರುತ್ತೆ ಅಷ್ಟೇ. ನಾನು ಹೇಳೋದೇನೆಂದರೆ ಪ್ರೀತಿ ಅಂದರೆ ಚೆನ್ನಾಗಿ ಬಾಂಡಿಂಗ್ ಇರಬೇಕು. ಕಿಸ್ಸು ರೊಮ್ಯಾನ್ಸ್ ಇದು ಪ್ರೀತಿ ಅಲ್ಲ, ಮನಸ್ಸಿಂದ ಒಳ್ಳೆ ಥರ ಬರಬೇಕು. ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮನೇಲಿ ಅವ್ರ ಮನೇಲಿ ಅವ್ರನ್ನ ನೀವು ಕೇಳಿ, ನಿಮ್ಮ ಮನೇಲಿ ಅವ್ರು ಕೇಳಿ, ಕೊಟ್ಟಿಲ್ಲ ಅಂದರೆ ಚೆನ್ನಾಗಿರಲಿ ಅಂತ ಬಯಸ್ರಿ ಅಷ್ಟೇ. ನೀವು ಇಷ್ಟೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀರಿ ಅಂತಂದ್ರೆ ಏನಾದರೂ ಪಾಸ್ಟ್ನಲ್ಲಿ ಅಥವಾ ಪ್ರೆಸೆಂಟ್ನಲ್ಲಿ ಏನಾದರೂ ಇದ್ಮೇಲೆ ಹೇಳ್ತೀರಾ? ಆ ರೀತಿ ಏನಾದರೂ ಇದ್ರೆ ಶೇರ್ ಮಾಡ್ಕೊಂಡ್ಬಿಡಿ. ನಂದು ಬೇಡ ಅಲ್ಲ, ಯಾರು ನಾನು ಏನೋ ಲವ್ ಮಾಡಿಲ್ಲ ಅಂತ ಹೇಳಲ್ಲ, ನನ್ನ ಲವ್ ಮಾಡಿದ್ದೀನಿ ಇಲ್ಲ ಅಂತ ಹೇಳಲ್ಲ. ಹೌದು, ನಾನು ಇಷ್ಟಪಟ್ಟಿದ್ದೀನಿ. ಹಂಗಂತ ನಾನು ಲವ್ವೇ ಮಾಡಿಲ್ಲ, ನಾನು ಹಿಂಗಿದ್ದೀನಿ, ನನಗೆ ಅದು ಇರಲ್ಲ. ನಾನು ಮಾಡಿದ್ದೀನಿ, ಇಷ್ಟಪಟ್ಟಿದ್ದೀನಿ. ಬಟ್ ನಾನು ಹಂಗಂತ ಕೆಟ್ಟದ್ದು ಬಯಸಿಲ್ಲ. ಅವಳೆಲ್ಲ ಚೆನ್ನಾಗಿರ್ಲಿ ಅಪ್ಪ, ಚೆನ್ನಾಗಿರ್ಲಿ, ಭಗವಂತ ಚೆನ್ನಾಗಿರ್ಲಿ. ಅಂದರೆ ರಿಲೇಶನ್ಶಿಪ್ನಲ್ಲಿ ಇದ್ರ ಸರ್ ಅಥವಾ ಏನಾದರೂ ಒನ್ ಸೈಡೆಡ್ ಲವ್ ಈ ರೀತಿ? ನಾನು ಒನ್ ಸೈಡ್. ಓಕೆ, ಒನ್ ಸೈಡೆಡ್ ಲವ್. ಒನ್ ಸೈಡ್ ಲವ್. ಯಾಕಂದರೆ ಅವಳು ಬೇರೆನ ಇಷ್ಟಪಡ್ತಾ ಇದ್ಲು, ಅವ್ರ ಮಾವನ. ನಾನು ಒನ್ ಸೈಡ್ ಲವ್. ಅವಳು ಚೆನ್ನಾಗಿರ್ಲಿ ಅಷ್ಟೇ, ಅಷ್ಟೇ ಬಯಸೋದೇನಿಲ್ಲ. ಈಗ ನನಗೆ ಸಿಕ್ಕಿಲ್ಲ ಅಂತೇಳಿ ಯಾವ ವಿಷಯದಿಂದ ದೋಷ ಮಾಡಲಿ ಏನಾದ್ರು, ಅದಕ್ಕೆ ಪ್ರೀತಿ ಅನ್ನಲ್ಲ. ಈಗ ಬಿಟ್ಟೋದ ಕಡೆ ಅವಳು ಕೆಟ್ಟದ್ದು ಬಯಸೋದಕ್ಕೆ ಪ್ರೀತಿ ಅನ್ನಲ್ಲ. ನಾವು ಹುಡುಗರು ಇಷ್ಟೇ, ಹೆಂಗಂದ್ರೆ ಬಿಟ್ಟೋದ್ರೂ ಏನೋ ಒಂದು ಸಿಟ್ಟಿನಾಗ 2 ಮಾತು ಬೈದಿರ್ಬೋದು, ಆದ್ರೂ ಸ್ವಲ್ಪ ದಿನ ಮತ್ತೆ ನೆನಪಾಗುತ್ತೆ. ಅದು ಏನಾದರೂ ಪರಿಣಾಮಕಾರಿಯಾಗಿತ್ತ ಸರ್ ನಿಮ್ದಿದು ಒಂದು ಇದ್ರ ಮೇಲೆ? ಪರಿಣಾಮಕಾರಿ ಅನ್ನೋದಕ್ಕಿಂತ ನಾನು ತುಂಬಾ ಹಚ್ಕೊಂಡಿದ್ದೆ ಅಷ್ಟೇ. ಕ್ರಶ್ ಅಂತಾರಲ್ಲ ಹಂಗಾಗಿತ್ತು. ಬಟ್ ಆ ಹುಡುಗಿ ನಾನು ನೋಡ್ತಿದ್ದೆ, ನಾನು ನೋಡ್ತಿದ್ದೆ ಅಷ್ಟೇ. ಇವಾಗಲ್ಲ, ಇನ್ನು ಸರಿಗಮಪ ಹೋಗೋರಕ್ಕೆ ಮುಂಚೆ ಸರಿಗಮಪ ಹೋಗೋರಕ್ಕೆ ಮುಂಚೆನೆ ನೋಡ್ತಿದ್ದೆ, ನಾನು ನೋಡ್ತಿದ್ದೆ. ಅವಾಗೇ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಮೂಲ್ಯ ಅವ್ರನ್ನ ಇಷ್ಟಪಟ್ಟು ಅಭಿಮಾನಿ ಆಗಿರೋದು ಆ ಟೈಮ್ನಲ್ಲಿ. ರೀಸನ್ನೇ ಇದೆ, ಅಭಿಮಾನಿ ಯಾಕೆ ಆಗ್ಬೇಕಂದ್ರೆ ಅದು ಕನಸು ಇದು ನೆನಸು ಇದು ಹಂಗಾಗ್ಬಿಟ್ಟಿದ್ದೆ. ನಾನು ಲಾಸ್ಟಲ್ಲಿ ಹಂಗೆ ಆಗ್ತೀನಂತ ಮಾಡಿದ್ದೆ. ತಿರ್ಗಾ ಬೇಡ ರಮೇಶ್, ತುಂಬಾ ಲೈಫ್ ದೊಡ್ಡದಿದೆ, ಇದೇನು ಅಲ್ಲ, ಇದನ್ನ ಬಿಟ್ಟು ಮುಂದೆ ಸಾಧನೆ ಮಾಡು, ಇನ್ನೂ ತುಂಬಾ ಇದೆ. ಹಂಗೆ ಈಗ ಹೆಂಗ್ ಗೊತ್ತಾ ಜನ್ರೇಷನ್, ಏನು ಇಲ್ದಾಗ ಯಾ ನಾಯಿನೂ ಮುಸ್ ನೋಡಲ್ಲ, ಎಲ್ಲ ಇದ್ದಾಗ ಎಲ್ಲರೂ ಬರ್ತಾರೆ. ಹೌದೌದು. ಸೊ ಈ ಒಂದು ಸಿಚುವೇಶನ್ಗೆ ಡೆಡಿಕೇಟ್ ಮಾಡಿ ಯಾವ್ದಾದ್ರು ಹಾಡನ್ನ ಬರೆದಿದ್ರ ಅಥವಾ ಬರೆಯೋರು ಇದ್ದಿದ್ದಾರೆ ಮುಂದೆ? ಇನ್ನೊಂದು ಅಕ್ಕನ ಮಗಳ ಬಗ್ಗೆ ಬರೆದಿದ್ದೀನಿ. ಅಕ್ಕನ ಮಗಳಂತ ಮನಸಾರೆ ಲವ್ ಮಾಡಿ ಮೋಸ ಮಾಡಿ ಬಿಡುವಂಗ ಮಾಡಿದಿ ನನ್ನ ದಾಡಿ ತರರಾರ ಊರಾಗ ಡ್ರೈವರ ಹೊಡಿತೇನ ಟ್ರಾಕ್ಟರ ಡ್ರೈವರ್ ಅಂತ ತಿಳದ ನನ್ನ ಬಿಟ್ಟ ವಾದಿ ಬೆರಳ ತರರಾರ
ನನ್ನ ಅಕ್ಕನ ಮಗಳಂತ ಮನಸಾರೆ ನೋವು ಮಾಡಿ ಹಚ್ಚಿಕೊಂಡ ಕುಂತಿದ್ನ್ಯಾ ಈ ಹಚ್ಚಿಕೊಂಡ ಮನಕ ನೋವ ಕೊಟ್ಟ ಬಿಟ್ಟ ಹೊಂಟೆನ ನಾ ಕನಸ ಕಟ್ಟೆನ ನೀನ ಮುರದ ಬಿಟ್ಟೆನ ನಾ ಕನಸ ಕಟ್ಟೆನ ನೀನ ಮುರದ ಬಿಟ್ಟೆನ ಅಕ್ಕನ ಮಗಳ ಪ್ರೀತಿಯಾಗ ಮೋಸ ಮಾಡ್ಯಾಳ ದಿನ ಹಾಳ ಹೊಟ್ಟಿಲಿ ನಾ ಕುಡಿಯಂಗ ಮಾಡ್ಯಾಳ. ತುಂಬಾ ಚೆನ್ನಾಗಿದೆ ನಾನೇ ಬರ್ತಿದ್ದೆ. ನೈಸ್. ಆಮೇಲೆ ಇನ್ನೊಂದು ಲೈನ್ ಬರ್ತದು, ನೂರೆಂಟು ಇದು ನೋಡಿ, ಇದು ನಾವು ಹುಡುಗರು ಪ್ರೀತಿ. ನೂರೆಂಟ ಹುಡುಗ್ಯಾರ ಕಣ್ಣ ಮುಂದೆ ಬಂದಾರ ನನ್ನ ಕಣ್ಣ ನೋಟ ಗೆಳತಿ ನಿನ್ನ ಮ್ಯಾಲ ನದರ. ಅಂದ್ರೆ ಅವ್ನು ಏನ್ ಹೇಳ್ತಿದ್ದಾನಂದ್ರೆ, ನನಗೆ 1000 ಹುಡುಗಿಯರು ಬಂದ್ರು ಕೂಡ ನಿನ್ನ ಕಣ್ ಮುಂದೆ ಬಂದ್ರು ಕೂಡ ನನ್ನ ನೋಟ ನನ್ನ ಹುಡುಗಿ ಮೇಲೆ ನದರ ಆಗ್ಬೇಕ. ನನ್ನ ಆ ನೋಟ ಅಂದ್ರೆ ನದರ ಆಗ್ಬೇಕಂದ್ರೆ ಆಸರ ಆಗುತ್ತಲ್ಲ, ಹೌದು ಅಂತ ನೋಟ ನಿನ್ ಮ್ಯಾಗ ಆ ಥರ ಆಸರ ಹಂಗಿಟ್ಟಿ ನಾನು ಮೋಸ ಅದು ಬಿಟ್ಟು ಹೋಗ್ಬೇಡ ಅಂತ ಹೇಳ. ಹೌದು. ಆಮೇಲೆ ದುಡುಕೊಂಡ ತಿನ್ನೋಂಗ ಬೇಡಿಕೊಂಡ ತಿನ್ನುವಂಗ ಮಾಡಿ ವಾದಿ ಗೆಳತಿ ನಡುವೂರಾಗ ನನ್ನ ಊರಾಗ ನನ್ನ ನಿನ್ನ ಫೋಟೋ ವಾಲ್ ಪೇಪರ್ ಇಟ್ಟ ದಿವಸ ನೋಡತ್ತೇನ ನಾ ನಿನ್ನ ಸಲುವಾಗಿ ದೊಡ್ಡ ದೊಡ್ಡ ಕನಸ ಕಟ್ಟಗೊಂದ ಕುಂತಿದ್ನ್ಯಾ ನೀ ಚಂದ ಇರಲಂತ ನಾನು ಕೈಯ ಬಿಟ್ಟೆನ ನೀ ಚಂದ ಇರಲಂತ ನಾನು ಕೈಯ ಬಿಟ್ಟೆನ ಅಕ್ಕನ ಮಗಳ ಪ್ರೀತಿಯಾಗ ಮೋಸ ಮಾಡ್ಯಾಳ ದಿನ ಹಾಳ ಹೊಟ್ಟಿಲಿ ನಾ ಕುಡಿಯಂಗ ಮಾಡ್ಯಾಳ. ತುಂಬಾ ಚೆನ್ನಾಗಿದೆ ಸರ್. ವೆರಿ ಇದು ನಾನೇ ಬರ್ದಿರೋದು. ರೀಸೆಂಟ್ ಆಗಿದ್ದು ಸಾಂಗ್ ಬಿಡುಗಡೆ ಆಗುತ್ತೆ. ಅಚೀವರ್ ಫೋಡ್ಕಾಸ್ಟ್ ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಅಂಬಲ್ ರಿಕ್ವೆಸ್ಟು, ಕೈ ಮುಗಿದು ಕೇಳ್ಕೊತೀನಿ, ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ. ನನಗೆ ಹೆಂಗೆ ಜಿ ಕನ್ನಡ ಸಪೋರ್ಟ್ ಮಾಡಿದ್ರು ಅದೇ ಥರ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡ್ತಿದ್ದಾರೆ. ನಿಮ್ಮ ಸಪೋರ್ಟು, ನಿಮ್ಮ ಬೆಂಬಲ ತುಂಬ ಬೇಕು. ಯಾಕಂದರೆ ಇಂಟ್ರ್ಯೂ ಆಗೋದ್ರಿಂದ ಒಬ್ರಿಗೊಬ್ರು ಇನ್ಸ್ಪೈರ್ ಆಗುತ್ತೆ. ಇವ್ರಿಗೊಬ್ರು ಕಷ್ಟ ಕೇಳಿದ್ರೆ ಇನ್ನೊಬ್ರಿಗೆ ಇನ್ಸ್ಪೈರು, ಅವ್ರು ಹಿಂಗಿದ್ರೆ ನಾವು ಹಿಂಗೆ ಮಾಡ್ಬೇಕನ್ನಂತ ಅವ್ರ ತಲೆಯಲ್ಲಿ ಬರುತ್ತೆ. ದಯವಿಟ್ಟು ಇಂಥ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವಾಗ ನಮ್ಮ ಶಿವಾನಿ ಅವರು ಕೂಡ ಅವ್ರ ಜೊತೆನೂ ನೀವು ಕೊಲ್ಯಾಬ್ ಆಗಿ ಸ್ಟೇಜ್ ಮೇಲೆ ಹಾಡನ್ನು ಹಾಡಿದ್ರಿ. ಅದೇ ರೀತಿಯಾಗಿ ಅವರ ತಂದೆಯವರು ಸಂಗೀತದ ವಿದ್ವಾಂಸರು, ನಮ್ಮ ಬೀದರ್ ಜಿಲ್ಲೆಯಲ್ಲೇ ಪ್ರಖ್ಯಾತ ಸಂಗೀತದ ವಿದ್ವಾಂಸರು. ಸೊ ಯಾವ ರೀತಿಯಾಗಿ ಸಪೋರ್ಟ್ ಇತ್ತು ನಮ್ಮ ಶಿವಾನಿ ಅವ್ರದ್ದು ಅಥವಾ ಅವ್ರ ತಂದೆಯವ್ರದ್ದು ನಿಮಗೆ? ಅವ್ರು ತುಂಬ ಪಾಪ ಒಳ್ಳೆ ವ್ಯಕ್ತಿ. ಅವರು ಸಂಗೀತ ತಾವು ಬೆಳೆದಕ್ಕಿಂತ ಸಂಗೀತ ಬೆಳಿಬೇಕನ್ನೋದು ತುಂಬ ಆಸಕ್ತಿ ಅವರಿಗೆ. ಇವತ್ತಿಗೆ ಶಿವಾನಿ ಏನಾದರೂ ಇವತ್ತು ಬೆಳೆದಿದ್ದಾಳೆ, ಎಲ್ಲೋದ್ರೂ ಒಂದು ಗೌರವ ಸಿಗುತ್ತೆ ಅಂದರೆ ಅವ್ರ ತಂದೆನೇ ಕಾರಣ ಆ ಹುಡುಗಿಗೆ. ನಮಗೂ ಮೆಗಾಡಿಷನ್ ಹಾಡಿದ ನಂತರ ಪ್ರೀತಿಯಿಂದ ಕರೆದು, ಮಗ ನಿನ್ನ ಕಷ್ಟ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿಸಿದ್ರು, ಹಗ್ ಮಾಡಿದ್ರು. ತುಂಬಾ ಅದು ಖುಷಿ ಆಯ್ತಿದ್ದು, ಅವತ್ತು ಮರೆಯಲ್ಲ. ತುಂಬ ಒಳ್ಳೆ ವ್ಯಕ್ತಿ. ನಾನು ಒಂದೇ ಹೇಳೋದು ಅವ್ರಿಗೆ, ಹಿಂಗೆ ಕಲಾವಿದರನ್ನ ಬೆಳೆಸ್ರಿ, ಒಳ್ಳೇದಾಗಲಿ ಅಂತ ಬೆಳೆಸ್ತೀನಿ. ನಾನು ತುಂಬ ಕಲಿ ಮಗ, ಚೆನ್ನಾಗಿ ಹಾಡ್ತಿದ್ಯಾ, ಒಳ್ಳೆ ವಯಸ್ಸು ಅಂದ್ರೆ ಸಪೋರ್ಟ್ ಮಾಡ್ತಿದ್ರು. ಕಲಿ ಪ್ರಾಕ್ಟೀಸ್ ಟೈಮ್ ನಲ್ಲಿ ಕೂಡ ಹೇಳ್ಕೊಟ್ಟಿದ್ರು. ಫಸ್ಟ್ ಇದು ಯಾರವಲ್ಲ ಹೇಳ್ಕೊಟ್ಟಿದ್ದು ಫಸ್ಟ್ ಅವರೇ ಅರ್ಧ. ಹೌದಾ? ಓಕೆ. ಯಾಕಂದ್ರೆ ಸಂಗೀತದ ವಿದ್ವಾಂಸರು ಸಿಕ್ಕಿದ್ದಾರೆ, ಅವರಿಂದ ಒಂದೆರಡು ಜಾಸ್ತಿನೇ ತಗೋಬೇಕು ಅಂತ ಅನ್ನೋದು ಒಂದು ಆಸಕ್ತಿ. ಹೌದೌದು. ಯಾಕಂದ್ರೆ ತುಂಬಾ ಅವ್ರು ಕಷ್ಟ ಸ್ಟ್ರಗಲ್ ಮಾಡಿ ಬಂದಿರೋದಲ್ಲ. ನನ್ನ ಪ್ರಕಾರ ಪ್ರೈಸ್ ಸಿಗ್ಬೇಕಾಗಿ ಸಿಕ್ತವ್ರು. ಯಾಕಂದ್ರೆ ಅವರು ಸಂಗೀತದಲ್ಲಿ ತಾವು ಗೆಲ್ಲೋದಕ್ಕಿಂತ ಸಂಗೀತ ಗೆಲ್ತಲ್ಲ ಅಂತ ತುಂಬಾ ಖುಷಿ ಇದೆ. ಹೌದು. ಸೊ ಅದೇ ರೀತಿಯಾಗಿ ನೋಡಿ ಸರ್, ಒಂದು ಸಾಂಗ್ ಕೂಡ ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿತ್ತು ನಿಮ್ದು. ಅದೇ ರೀತಿಯಾಗಿ ಇವನ್ ಯಾರ ಮಗನು, ಹೌದು, ತುಂಬಾನೇ ಅಂದ್ರೆ ಜಾಸ್ತಿನೇ ಟ್ರೆಂಡ್ ಆಗಿತ್ತು. ಸೊ ನೋಡಿ, ಇವತ್ತಿನ ದಿವಸ ನಮ್ಮ ಶಿವಾನಿ ಮೇಡಮ್ ಕೂಡ ನೀವು ಬಂದಿದ್ದೀರಾ ಅಂತ ಅವರಿಗೂ ನಾವು ಕರೆಸಿದ್ದೀವಿ. ಹಾ. ಸೊ ಆಕ್ಚುಲಿ ನೀವು ಬಂದಾಗ ಅವರಿಗೂ ಹೇಳಿದ್ವಿ ನಾವು, ಈ ರೀತಿ ಸರ್ಪ್ರೈಸ್ ಕೊಟ್ವಿ ನಿಮ್ಗೆ. ನನ್ಗೆ ಅವ್ರ ಪಾಪ ಕಾಲ್ ಮಾಡಿದ್ರು ನಿನ್ನೆ ನೈಟು, ಎಲ್ಲಿದೆ ಮಗ ಅಂತೇಳಿ, ಹೊರಡ್ತಾ ಇದ್ದೀನಂತೆ. ನಾನು ಅವ್ರ ಬೆಂಗಳೂರು ಏನೋ ಪ್ರಮೋಷನ್ ಇದೆ ಸಾಂಗ್ ಇದೆ ಅಂತಂದ್ರು. ಸಡನ್ ಆಗಿ ಮುಗಿದ ತಕ್ಷಣ ಅವ್ರಿಗೆ ಹೇಳಿದ್ವಿ ಈ ರೀತಿ ಅಂತ. ಅವ್ರು ರಶ್ ಆಗ್ಬಿಟ್ಟು, ಶಿವಾನಿ ಆಲ್ ದ ಬೆಸ್ಟ್, ತುಂಬಾ ಚೆನ್ನಾಗಿ ಆಡಿದೆ ಹಾಡು. ನಮ್ಮ ಉತ್ತರ ಕರ್ನಾಟಕದ ಮಾಡೋ ನಿಪುಣ ಅವ್ರ ಜೊತೆಗೆ ಒಳ್ಳೇದಾಗ್ಲಿ ಶಿವಾನಿ, ಆಲ್ ದ ಬೆಸ್ಟ್. ಆಲ್ ದಸ್ಟ್ ಸಾಂಗ್ ಒಳ್ಳೇದಾಗ್ಲಿ, ಟ್ರೆಂಡ್ ಬರ್ಲಿ. ಹೌದು. ಸೊ ಇವಾಗ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಕೂಡ ಒಂದು ಕೊಲ್ಯಾಬ್ ಆಗ್ಬೇಕು ಸರ್ ನಿಮ್ದು. ಬಂದವ್ರ ಈಗ? ಹೌದು, ಇವಾಗ ಬಂದಿದ್ದಾರೆ ಸರ್. ಸೊ ಅವರಿಗೂ ಕರ್ಸೋಣ. 100% ಕರ್ಸಿ.
ಕರ್ಸಿ. ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರಿಯಾದಂತಹ ಶಿವಾನಿ ಶಿವದಾಸ್ ಸ್ವಾಮಿ ಅವರಿಗೆ ನಾವು ನಮ್ಮ ಆಚಿವರ್ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿ. ಇವತ್ತಿನ ದಿವಸ ಇಬ್ರಿಗೂ ನೋಡಿ ಸರಿಗಮಪ ವೇದಿಕೆಯಾದ ಮುಖ್ಯ ಬೆಡಗುಗಳು ಅಂತ ಹೇಳ್ಬೋದು ನಾವು ಇವತ್ತಿನ ದಿವಸ. ಸೊ ನಿಮ್ಮ ಒಂದು ಸರ್ಪ್ರೈಸ್ ಕೊಟ್ವಿ ನಾವು ಡ್ಯಾಮೇಜ್ ಸರ್ ಅವರಿಗೆ, ಅವರು ಕೂಡ ಸರ್ಪ್ರೈಸ್ ಆದ್ರು. ಸೊ ನಿಮ್ಮಿಬ್ಬರ ಕೊಲ್ಯಾಬ್ ನಮ್ಮ ಕರ್ನಾಟಕದಲ್ಲೇ ಒಂದು ಧೂಳು ಎಬ್ಸಿತ್ತು. ನಮ್ಮ ಶಿವಣ್ಣನ್ ಅವರು ನಟಿಸಿದಂತಹ ಒಂದು ಚಿತ್ರದ ಸಾಂಗ್ ಅನ್ನ ನೀವಿಬ್ರು ಹಾಡಿದ್ರಿ. ಅವತ್ತು ಅಂತೂ ಟೆಲಿವಿಷನ್ ಮುಖಾಂತರ ನೋಡಿದ್ವಿ, ಇವತ್ತು ಲೈವ್ ನೋಡೋದಿದೆ ನಮ್ಮ ಆಸೆ. ಸೊ ಬರ್ಲೇಬೇಕು ಆ ಹಾಡು ಮತ್ತೆ. ಇವನ್ಯಾರ ಮಗನೋ ಹೆಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಕಣ್ಣಿಂದಲೇ ಸೆಳ್ಕೊಂಡ್ಲೇ ಇವನ್ಯಾರ ಮಗನೋ ಹೆಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ. ಮನಸ್ಸೆಲ್ಲ ಇವನಿಂದ ರಾಟೆ ತೊಟ್ಲಾಯಿತು, ಈ ತೊಟ್ಲ ತುಂಬೆಲ್ಲ ಇವನೇ ಕುಂತಾಯ್ತು. ಎದೆಗ ಇವಳಿಂದ ಗಿರಿಗಿಟ್ಲೆ ಆಯ್ತು, ಇವಳಿಂದೆ ಹಿಂದೆನೆ ಅಲಿಯೋಕ್ ಶುರುವಾಯ್ತು. ಏನು ನವಿರು ಕೂಗೋ ಹೆಸರು ಹೇಗೆ ಇರಬಹುದಪ್ಪ, ನಾಳೆ ಇವನು ರಾತ್ರಿಗೆ ಹಾಗೆ ಕರಿಬಹುದಪ್ಪ. ಇವಳೇನ ಸಿರಿದೇವಿ ಇವನ್ಯಾರ ಮಗನೋ ಹೆಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ. ಮಹಾಲಕ್ಷ್ಮಿ ರೂಪ ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಕಣ್ಣಿಂದಲೇ ಸೆಳ್ಕೊಂಡ್ಲೇ ಇವನ್ಯಾರ ಮಗಳು ಹೆಂಗವನಲ್ಲ. ತುಂಬಾ ಚೆನ್ನಾಗಿ ಅನಿಸ್ತು ಮ್ಯಾಮ್ ನೋಡಿ. ಲೈವ್ ಆ ರೀತಿ ನೋಡೋದ್ಕಿಂತನೂ ಲೈವ್ ಆಗಿ ನೋಡ್ಬೋದು. ನೀವು ಆಡ್ತಾ ಇದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು, ಆ ರೀತಿ ಇತ್ತು ನಿಮ್ದು. ತುಂಬಾ ಹೆಮ್ಮೆ ಆಗ್ತಾ ಇದೆ ಇವತ್ತಿನ ದಿವಸ ಇಬ್ರಿಗಳು ನೋಡಿ. ಇಬ್ರು ಕೂಡ ಹೀಗೆ ಮುಂದೆ ಬರುವಂತಹ ದಿನಗಳಲ್ಲಿ ಕೊಲ್ಯಾಬ್ ಆಗಿ ಒಂದು ಮೂವಿಗೆ ನೀವು ಇಬ್ರು ಸಾಂಗ್ ಹಾಡ್ಬೇಕು ಅಂತ ನಮ್ಮೊಂದು ಆಸೆ. ನಮಗೂ ಬಂದಿದೆ, ಇಬ್ರು ಬಂದಿದೆ. ಬಟ್ ನನಗೆ ಮೆಸೇಜ್ ಮಾಡಿದ್ರು, ಶಿವಾನಿ ನೀವಿಬ್ರು ಒಂದು ಸಾಂಗ್ ಆಡ್ತೀರಾ ಅಂತೇಳಿ. ವೆರಿ ನೈಸ್, ಬಂದಿದೆ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಡ್ಯಾಮೇಜ್ ಸರ್. ನಿಮ್ಗೂ ಒಳ್ಳೇದಾಗ್ಲಿ. ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ರೆ ತುಂಬಾ ಖುಷಿ ಆಯ್ತು, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸರ್. ನಿಮ್ಗೂ ಒಳ್ಳೇದಾಗ್ಲಿ. ನಮ್ಮನ್ನ ಇಲ್ಲಿ ತನಕ ಕರೆಸ್ಬಿಟ್ಟು ಬ್ರದರ್ಗೆ, ಗೌತಮ್ ಬ್ರದರ್ಗೆ ತುಂಬ ಧನ್ಯವಾದಗಳು ಬ್ರದರ್. ತುಂಬಾ ಖುಷಿ ಆಗುತ್ತೆ. ಬೀದರಿಗೆ ಬಂದಿರೋದು ಫಸ್ಟ್ ಟೈಮ್ ನಾನು ಅಂತಲ್ಲ, ಸಾರಿ 3 times ಇದು 3ನೇ ಸಲ ಬಂದಿರೋದು. ತುಂಬ ಖುಷಿ ಆಗುತ್ತೆ. ಬೀದರ್ ಜನ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಆ ಪ್ರೀತಿ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಿಮ್ಮ ಬೀದರಿನ ಶಿವಾನಿ ವಿನ್ನರ್ ಆಗಿದ್ದಾರೆ, ತುಂಬ ಖುಷಿ ಆಗುತ್ತೆ. ತುಂಬ ಸ್ಟ್ರಗಲ್ ಮಾಡಿದ್ದಾಳೆ, ಸ್ಟ್ರಗಲ್ ಮಾಡಿ ವಿನ್ನಿಂಗ್ ಪ್ರೈಸ್ ಬೇಕಾದಂಥ ಸ್ಥಾನ ಅದು ಸಿಕ್ಕಿದೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಶಿವಾನಿ. ನಿಮ್ಮ ಊರಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ನಿಮ್ಮದು ಸಾಂಗ್ ಕೂಡ ಬಂದಿದೆ ಮೇಡಮ್. ನಿನ್ನೆ ತಾನೇ ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡಿ ಬಂದ್ರಿ. ಏನು ಫೀಲ್ ಆಗ್ತಾ ಇದೆ ನಿಮಗೆ? ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಬೀದರ್ದವರೇ ವೀರ್ ಸಮರ್ಥ್ ಸರ್ ಮ್ಯೂಸಿಕ್ ಡೈರೆಕ್ಟರ್, ಅವರು ನನಗೆ ಆಡಿಸಿದ್ದಾರೆ. ನಮ್ಮ ಹುಲಿಬೀರ ಅಂತ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಲ್ಲಿ ಆ ಒಂದು ಮೂವಿ ಆಗ್ತಾ ಇದೆ. ಹೌದು, ಅದು ನನಗೆ ಭಾಳ ತುಂಬಾನೇ ಖುಷಿ. ನೀವು ಉತ್ತರ ಕರ್ನಾಟಕದವರು ಅಷ್ಟೇ. ಅದು ಮೂವಿನೂ ಉತ್ತರ ಕರ್ನಾಟಕ ಸೊಗಡಿನಲ್ಲಿನೇ ಆಗ್ತಾ ಇದೆ. ಜಿಗಿರಿ ದೋಸ್ತ ಅಂತ ನಮ್ಮ ಮಾಳು ಅಣ್ಣ ಜೊತೆ ಹಾಡಿದ್ದೀನಿ. ನಿನ್ನೆನೆ ರಿಲೀಸ್ ಆಯಿತು ಫಸ್ಟ್ ಸಾಂಗ್ ನಮ್ಮದೇ ಜಿಗಿರಿ ದೋಸ್ತ ಅಂತ ರಿಲೀಸ್ ಆಯಿತು.
ಹೀರೋ ಆಗಿರಲಿ ಹೀರೋಯಿನ್ ಆಗಿರಲಿ ಎಲ್ಲರಿಗೂ ಮೀಟಾಗಿ ಭಾಳ ಖುಷಿ ಆಯಿತು. ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟು ಈ ಒಂದು ಮೂವಿ ಮಾಡಿದ್ದಾರೆ. ಈ ಒಂದು ಮೂವಿ ಹಿಟ್ ಆಗಲಿ ಆ ಶಿವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಆಗುತ್ತೆ ಮ್ಯಾಮ್. ಅದೇ ರೀತಿಯಾಗಿ ನಮ್ಮ ಬೀದರ್ ಜನತೆಗೆ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಜನತೆ ಅದೇ ಹೇಳೋದು, ಈ ಒಂದು ಮೂವಿ ನೋಡಿ ನಿಮ್ಮ ಬೀದರಿನ ಹೆಮ್ಮೆ ಪುತ್ರಿಯಾಗಿರ್ತಕ್ಕಂಥ ನಾನು ಹಾಡಿದ್ದೀನಿ ಈ ಮೂವಿನಲ್ಲಿ ಜಿಗಿರಿ ದೋಸ್ತ ಅಂತ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಬಂದು ನೋಡಿ, ನನ್ನ ಹಾಡು ಕೇಳಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ.